ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಕ್ಲಾಸಲ್ಲಿ ರೆಸ್ಪಿರೇಷನ್ ಆ್ಯಂಡ್ ಪ್ಲಾಂಟ್ಸ್ ಚಾಪ್ಟರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಲಾಸ್ಟ್ ಕ್ಲಾಸ್ ನಾವು ಈ ಚಾಪ್ಟರ್ನ ಶುರು ಮಾಡಿದ್ವಿ, ಎಷ್ಟೊಂದು ವಿಚಾರ ಕಲ್ತ್ಕೊಂಡ್ವಿ. ರೆಸ್ಪಿರೇಷನ್ ಮತ್ತು ಬ್ರೀದಿಂಗ್ ಮಧ್ಯೆ ಡಿಫ್ರೆನ್ಸ್ ಏನು, ಆ್ಯನರೋಬಿಕ್ ರೆಸ್ಪಿರೇಷನ್ ಅಂದರೆ ಏನು, ಏರೋಬಿಕ್ ರೆಸ್ಪಿರೇಷನ್ ಅಂದರೆ ಏನು, ಏರೋಬಿಕ್ ರೆಸ್ಪಿರೇಷನ್ ಎರಡಕ್ಕೂ ಕಾಮನ್ ಇರುವಂಥ ಒಂದು ಪಾತ್ವೇ ಗ್ಲೈಕಾಲಿಸಿಸ್ ಬಗ್ಗೆ ಆ 10 ಸ್ಟೆಪ್ಸ್ನ ಕೂಡ ಕಲ್ತ್ಕೊಂಡ್ವಿ. ಹೌದಲ್ವಾ? ಹೋಪ್ಫುಲಿ ನೀವು ಆ ಲೆಕ್ಚರ್ನ ನೋಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಲಿಂಕ್ ರಿಯಾಕ್ಷನ್ ಅಥವಾ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಅಂತ ಏನು ನಡೆಯುತ್ತೆ ಅದ್ರ ಬಗ್ಗೆ ಮಾತಾಡೋಣ. ಕ್ರೆಬ್ಸ್ ಸೈಕಲ್ ಹಾಗೆಯೇ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಇದ್ರ 3 ವಿಚಾರವಾಗಿ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಇವತ್ತು ಈ ಚಾಪ್ಟರ್ನ ನಾವು ಫಿನಿಶ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ಲಿಂಕ್ ರಿಯಾಕ್ಷನ್. ಲಿಂಕ್ ರಿಯಾಕ್ಷನ್ ಅರ್ಥ ಆಗಬೇಕಂದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ಗ್ಲೈಕಾಲಿಸಿಸಲ್ಲಿ ಏನು ನಡೀತು ಅದ್ರ ಬಗ್ಗೆ ಸ್ವಲ್ಪ ನೆನಪು ಇರಬೇಕು. ಸೊ ಗ್ಲೈಕಾಲಿಸಿಸಲ್ಲಿ ಏನಾಯಿತು, ಗ್ಲೂಕೋಸ್ನ ತೊಗೊಂಡು ನಾವು ಬ್ರೇಕ್ ಡೌನ್ ಮಾಡಿದ್ವಿ. 10 ಸ್ಟೆಪ್ಸಲ್ಲಿ ಬ್ರೇಕ್ ಡೌನ್ ಮಾಡಿದ್ವಿ. 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸ್ನಿಂದ ನಮಗೆ 2 ಮಾಲಿಕ್ಯೂಲ್ಸ್ ಆಫ್ ಪೈರುವಿಕ್ ಆ್ಯಸಿಡ್ ಸಿಕ್ಕಿತ್ತು. ಹೌದಲ್ವಾ? ಇದು 10 ಸ್ಟೆಪ್ಸಲ್ಲಿ ನಡೀತು. ಗ್ಲೂಕೋಸ್ನಲ್ಲಿ 6 ಕಾರ್ಬನ್ಸ್ ಇದೆ, ಪೈರುವಿಕ್ ಆ್ಯಸಿಡ್ನಲ್ಲಿ 3 ಕಾರ್ಬನ್ಸ್ ಇದೆ. ಸೊ ಈ ಪ್ರಾಸೆಸ್ನಲ್ಲಿ ನಮಗೆ ATP ಸಿಂಥಸಿಸ್ ಆಯಿತು, ಹಾಗೆಯೇ NADH ಸಿಂಥಸಿಸ್ ಕೂಡ ಆಯಿತು. ಇದು ನಡೆದಿದ್ದು ನಮ್ಮ ಪ್ರೀವಿಯಸ್ ಲೆಕ್ಚರ್ನಲ್ಲಿ ಗ್ಲೈಕಾಲಿಸಿಸ್ ಬಗ್ಗೆ ಡಿಸ್ಕಸ್ ಮಾಡಿದಾಗ. ಫೇಟ್ ಆಫ್ ಪೈರುವಿಕ್ ಆ್ಯಸಿಡ್ ಏನಾಗುತ್ತೆ ಅನ್ನೋದು ನಾವು ಡಿಸ್ಕಸ್ ಮಾಡಿದಾಗ ಐ ಟೋಲ್ಡ್ ಯು ದಟ್ ಪೈರುವಿಕ್ ಆ್ಯಸಿಡ್ ಏರೋಬಿಕಲಿ ಅಥವಾ ಆ್ಯನರೋಬಿಕಲಿ 2 ರೀತಿನಾದರೂ ರೆಸ್ಪೈರ್ ಮಾಡ್ಬೋದು. ಆ್ಯನರೋಬಿಕ್ ರೆಸ್ಪಿರೇಷನಲ್ಲಿ ಆಕ್ಸಿಜನ್ ಯೂಸ್ ಆಗೋದಿಲ್ಲ, ಜಾಸ್ತಿ ಎನರ್ಜಿ ಕೂಡ ಪ್ರೊಡ್ಯೂಸ್ ಆಗೋದಿಲ್ಲ. ವಿ ಲರ್ನ್ಡ್ ಅಬೌಟ್ ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್, ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಏರೋಬಿಕ್ ರೆಸ್ಪಿರೇಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಅಂತ ಪ್ರೀವಿಯಸ್ ಲೆಕ್ಚರಲ್ಲಿ ಹೇಳಿದ್ದೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಬಗ್ಗೆ ಕಲಿತಾ ಇದ್ದೀವಿ. ಸೊ ಏರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗುತ್ತೆ ಡಿಫ್ರೆಂಟ್ಲಿ ದ್ಯಾನ್ ಆ್ಯನರೋಬಿಕ್ ರೆಸ್ಪಿರೇಷನ್ ಅಂದರೆ ಏರೋಬಿಕ್ ರೆಸ್ಪಿರೇಷನಲ್ಲಿ ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಆಗುತ್ತೆ. ಓಕೆ, ಸೊ ಗ್ಲೈಕಾಲಿಸಿಸಲ್ಲಿ ಕೂಡ 1 ಸ್ಟೆಪ್ಪಲ್ಲಿ ಆಕ್ಸಿಡೇಷನ್ ಆಯಿತು. ಗ್ಲೈಕಾಲಿಸಿಸ್ಗೆ ನಾವು ಪಾರ್ಷಿಯಲ್ ಆಕ್ಸಿಡೇಷನ್ ಅಂತ ಕರೆದಿದ್ವಿ, ಯಾಕೆಂದರೆ ಅದರಲ್ಲಿರುವಂಥ ಅಷ್ಟು ಕಾರ್ಬನ್ ಮಾಲಿಕ್ಯೂಲ್ಸ್ ಕಾರ್ಬನ್ ಡೈಆಕ್ಸೈಡ್ ಆಗಿ ರಿಲೀಸ್ ಆಗಿರಲಿಲ್ಲ. ಕಂಪ್ಲೀಟ್ ಆಕ್ಸಿಡೇಷನ್ ಯಾವಾಗ ಆಗುತ್ತೆ ಅಂದರೆ ಗ್ಲೂಕೋಸ್ನಲ್ಲಿರುವಂತಹ 6 ಕಾರ್ಬನ್ ಕೂಡ 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಆಗಿ ರಿಲೀಸ್ ಆದಾಗ ನಾವು ಅದಕ್ಕೆ ಕಂಪ್ಲೀಟ್ ಆಕ್ಸಿಡೇಷನ್ ಆಯಿತು ಅಂತ ಹೇಳ್ತೀವಿ. ಓಕೆ, ಸೋ ಫಾರ್ ಕಾರ್ಬನ್ ಡೈಆಕ್ಸೈಡ್ ಯಾವುದು ರಿಲೀಸ್ ಆಗಿಲ್ಲ, ಪಾರ್ಷಿಯಲ್ ಆಕ್ಸಿಡೇಷನ್ ಅಂತೂ ಆಗಿದೆ. NADH ಎಲ್ಲಿ ಪ್ರೊಡ್ಯೂಸ್ ಆಯಿತು ಆ ಸ್ಟೆಪ್ನಲ್ಲಿ ಆಕ್ಸಿಡೇಷನ್ ಆಯಿತು ಅಂತ ನಾನು ಗ್ಲೈಕಾಲಿಸಿಸ್ನಲ್ಲಿ ಹೇಳಿದ್ದೆ. ಹೌದಲ್ವಾ? ಸೊ ಏರೋಬಿಕ್ ರೆಸ್ಪಿರೇಷನ್ನಲ್ಲಿ ನಾವು ಆಕ್ಸಿಜನ್ನ ಯೂಸ್ ಮಾಡಿಕೊಂಡು ಯಾವುದೇ ಸಬ್ಸ್ಟ್ರೇಟ್ ಇದ್ರೂ ಅದನ್ನು ಕಂಪ್ಲೀಟ್ಲಿ ಬ್ರೇಕ್ ಡೌನ್ ಮಾಡ್ತೀವಿ, ಕಂಪ್ಲೀಟ್ಲಿ ಆಕ್ಸಿಡೈಸ್ ಮಾಡ್ತೀವಿ. ಸೊ ಏರೋಬಿಕ್ ರೆಸ್ಪಿರೇಷನಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ವಾಟರ್ ರಿಲೀಸ್ ಆಗುತ್ತೆ, ಮತ್ತು ತುಂಬ ಜಾಸ್ತಿ ಅಮೌಂಟ್ ಆಫ್ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ ಇನ್ ದ ಫಾರ್ಮ್ ಆಫ್ ATP. ಏರೋಬಿಕ್ ರೆಸ್ಪಿರೇಷನ್ ಅನರೋಬಿಕ್ ರೆಸ್ಪಿರೇಷನ್ನ ಕಂಪೇರ್ ಮಾಡಿದ್ರೆ ಏರೋಬಿಕ್ ರೆಸ್ಪಿರೇಷನಲ್ಲಿ ತುಂಬ ಜಾಸ್ತಿ ಮಟ್ಟಿಗೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಆ್ಯನರೋಬಿಕ್ ರೆಸ್ಪಿರೇಷನ್ ಅದನ್ನು ಕಂಪೇರ್ ಮಾಡಿದಾಗ. ಓಕೆ, ಸೊ ಇವಾಗ ನಮಗೆ ಗೊತ್ತು ಅಟ್ ದಿ ಎಂಡ್ ಆಫ್ ಗ್ಲೈಕಾಲಿಸಿಸ್ ಪೈರುವಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗಿತ್ತು ಅಂತ. ಗ್ಲೈಕಾಲಿಸಿಸ್ ಎಲ್ಲಾಗಿತ್ತು? ಗ್ಲೈಕಾಲಿಸಿಸ್ ಸೈಟೋಪ್ಲಾಸಮಲ್ಲಿ ಆಗಿತ್ತು. ಸೊ ಈ ಪೈರುವಿಕ್ ಆ್ಯಸಿಡ್ ಎಲ್ಲಿರುತ್ತೆ? ಸೈಟೋಪ್ಲಾಸಮ್ನಲ್ಲಿರುತ್ತೆ. ಲಿಂಕ್ ರಿಯಾಕ್ಷನ್ಗೆ ನೆಕ್ಸ್ಟ್ ಸ್ಟೆಪ್ ಏರೋಬಿಕ್ ರೆಸ್ಪಿರೇಷನಲ್ಲಿ ಏನಾಗುತ್ತೆ? ಲಿಂಕ್ ರಿಯಾಕ್ಷನ್. ಆ ಲಿಂಕ್ ರಿಯಾಕ್ಷನ್ ನಡೆಯೋದು ಮೈಟೋಕಾಂಡ್ರಿಯಲ್ ಮೇಟ್ರಿಕ್ಸಲ್ಲಿ. ಸೊ ಪೈರುವಿಕ್ ಆ್ಯಸಿಡ್ ವಿಚ್ ಇಸ್ ದಿ ಎಂಡ್ ಪ್ರಾಡಕ್ಟ್ ಆಫ್ ಗ್ಲೈಕಾಲಿಸಿಸ್ ಹ್ಯಾಸ್ ಟು ಬಿ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ದ ಸೈಟೋಪ್ಲಾಸಮ್ ಇನ್ ಟು ದ ಮೈಟೋಕಾಂಡ್ರಿಯಲ್ ಮೇಟ್ರಿಕ್ಸ್. ಪೈರುವಿಕ್ ಆ್ಯಸಿಡ್ ಅಲ್ಲಿಂದ ಮೈಟೋಕಾಂಡ್ರಿಯಲ್ ಮೇಟ್ರಿಕ್ಸ್ ಒಳಗಡೆ ಬಂದಾಗ ಅಲ್ಲಿ ಒಂದು ರಿಯಾಕ್ಷನ್ ಆಗುತ್ತೆ, ಅದಕ್ಕೆ ನಾವು ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ. ಎಕ್ಸ್ಕ್ಯೂಸ್ ಮೀ. ಸೊ ಈ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಅಂದರೆ ಏನು ಎಕ್ಸಾಕ್ಟ್ಲಿ ಆಗುತ್ತೆ ನೋಡೋಣ. ವಿ ಹ್ಯಾವ್ ಪೈರುವಿಕ್ ಆ್ಯಸಿಡ್. ಈ ಪೈರುವಿಕ್ ಆ್ಯಸಿಡ್ನಲ್ಲಿ 3 ಕಾರ್ಬನ್ಸ್ ಇತ್ತು. ಡಿಕಾರ್ಬಾಕ್ಸಿಲೇಷನ್ ಅಂದರೆ ಏನು? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ ಅಂತ, ಕಾರ್ಬನ್ ಒಂದು ರಿಮೂವ್ ಆಯಿತು ಅಂತ. ಹೌದಲ್ವಾ? ಸೊ ಈ 3 ಕಾರ್ಬನ್ ಪೈರುವಿಕ್ ಆ್ಯಸಿಡ್ ಏನಿದೆ, ಇಟ್ ವಿಲ್ ರಿಯಾಕ್ಟ್ ವಿತ್ ಸರ್ಟನ್ ಕೋಎನ್ಸೈಮ್ಸ್ ಲೈಕ್ ಅಸಿಟೈಲ್ ಕೋಎನ್ಸೈಮ್ ಎ. ಕೋಎನ್ಸೈಮ್ ಎ, CoA ಅಂತ ಕೂಡ ಕರಿತೀವಿ. ಮತ್ತು NAD+, ನಿಕೋಟಿನಮೈಡ್ ಅಡೆನೈನ್ ಡೈನ್ಯೂಕ್ಲಿಯೋಟೈಡ್ NAD+, ಈ ಕೋಎನ್ಸೈಮ್ಸ್ ಜೊತೆ ರಿಯಾಕ್ಟ್ ಆಗಿ it will get decarboxylated. It will form a compound called acetyl CoA, which has 2 carbons.
a carbon dioxide is released and NADH plus H plus is produced. ಗ್ಲೈಕೋಲಿಸಿಸ್ ಎಂಡಲ್ಲಿ 2 ಪೈರುವಿಕ್ ಆಸಿಡ್ ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಆಗಿರುತ್ತೆ. 2 ಪೈರುವಿಕ್ ಆಸಿಡ್ ಏರೋಬಿಕ್ ರೆಸ್ಪಿರೇಷನ್ ಅಂಡರ್ಗೋ ಮಾಡಬೇಕಂದ್ರೆ ಅದು ಮೈಟೋಕಾಂಡ್ರಿಯಲ್ ಮೇಟ್ರಿಕ್ಸ್ ಒಳಗಡೆ ಬರಬೇಕು. ಅಲ್ಲಿ ಈ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಅನ್ನೋ ರಿಯಾಕ್ಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನು, ಈ ರಿಯಾಕ್ಷನ್ಗೆ ಒಂದು ಎನ್ಸೈಮ್ ಬೇಕು. ಆ ಎನ್ಸೈಮ್ ಹೆಸರು ಪೈರುವೇಟ್ ಡಿಹೈಡ್ರೋಜನೇಸ್. ಇಲ್ಲಿ ಮೆಗ್ನೀಷಿಯಂ ಅಯಾನ್ಸ್ ಕೂಡ ಕೋಫ್ಯಾಕ್ಟರ್ ಆಗಿ ಯೂಸ್ ಆಗುತ್ತೆ. ಸೊ ಪೈರುವಿಕ್ ಆಸಿಡ್ along with coenzymes like coenzyme A and NAD plus in the presence of the enzyme pyruvate dehydrogenase and cofactor Mg2 plus is converted into acetyl CoA. decarboxylation ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ಗೆ 1 ಕಾರ್ಬನ್ ಇದೆ, ಹೌದಲ್ವಾ? ಸೊ ದಿಸ್ ಇಸ್ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ದ ಲಿಂಕ್ ರಿಯಾಕ್ಷನ್. ಇದಕ್ಕೆ ನಾವು ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಯಾಕೆ ಕರಿತೀವಿ ಅಂತ ಅಂದರೆ, ಹಿಯರ್ NAD plus is getting reduced to NADH. Simultaneously, pyruvic acid will get oxidized to acetic acid. ಆ acetic acid ಈ coenzyme ಏನ accept ಮಾಡಿಕೊಂಡು acetyl CoA ಆಗುತ್ತೆ. ಸೊ ಪೈರುವಿಕ್ ಆಸಿಡ್ಗೆ ಅಸೆಟೈಲ್ ಕೋಎಗೆ ಒಂದು ಆಕ್ಸಿಡೇಷನ್ ರಿಯಾಕ್ಷನ್ ನಡೀತಾ ಇದೆ. ಆಕ್ಸಿಡೇಷನ್ ರಿಯಾಕ್ಷನ್ ಜೊತೆಗೇನೆ ಒಂದು ಡಿಕಾರ್ಬಾಕ್ಸಿಲೇಷನ್ ಆಗ್ತಾ ಇರೋ ಕಾರಣದಿಂದ ಇದಕ್ಕೆ ನಾವು ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ. ಸೊ ಫೈನಲಿ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಅಲ್ಲಿ ನಮಗೆ ಅಸೆಟೈಲ್ ಕೋಎ ಸಿಗುತ್ತೆ. ಈ ಅಸೆಟೈಲ್ ಕೋಎ ಏನಾಗುತ್ತೆ, ಇಟ್ ವಿಲ್ ಎಂಟರ್ ಸಮಥಿಂಗ್ ಕಾಲ್ಡ್ ದ ಕ್ರೆಬ್ಸ್ ಸೈಕಲ್. ಈ ಕ್ರೆಬ್ಸ್ ಸೈಕಲ್ ಕೂಡ ನಡೆಯೋದು ಮೈಟೋಕಾಂಡ್ರಿಯಲ್ ಮೇಟ್ರಿಕ್ಸ್ನಲ್ಲಿ. ಕ್ರೆಬ್ಸ್ ಸೈಕಲ್ಗೆ ಬೇರೆ 2 ಹೆಸರಿದೆ. ಅದಕ್ಕೆ ನಾವು ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಕೂಡ ಕರಿತೀವಿ, ಟ್ರೈಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್ ಅಥವಾ TCA ಸೈಕಲ್ ಅಂತ ಕೂಡ ಕರಿತೀವಿ. ಕ್ರೆಬ್ಸ್ ಸೈಕಲ್ ಅಂತ ಯಾಕೆ ಕರಿತೀವಿ ಅಂದರೆ ಇದರಲ್ಲಿ ಏನೆಲ್ಲ ಇಂಟರ್ಮೀಡಿಯೇಟ್ಸ್ ಬರುತ್ತೆ, ಯಾವುದರಿಂದ ಯಾವುದು ಫಾರ್ಮ್ ಆಗುತ್ತೆ, ಇದನ್ನೆಲ್ಲ ಎಲ್ಯೂಸಿಡೇಟ್ ಮಾಡಿದ ಸೈಂಟಿಸ್ಟ್ ಹೆಸರು ಹ್ಯಾನ್ಸ್ ಕ್ರೆಬ್ಸ್ ಅಂತ. ಸೊ ಅವ್ರ ಹೆಸರು ಮೇಲೆ ಕ್ರೆಬ್ಸ್ ಸೈಕಲ್ ಅಂತ ಕರಿತೀವಿ. ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಯಾಕೆ ಕರಿತೀವಿ ಅಂದರೆ ಫಸ್ಟ್ ಸ್ಟೇಬಲ್ ಏನು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅದು ಸಿಟ್ರಿಕ್ ಆಸಿಡ್, ಹಾಗಾಗಿ ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಕರಿತೀವಿ. ಟ್ರೈಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್ ಅಂತ ಯಾಕೆ ಕರಿತೀವಿ, ಸಿಟ್ರಿಕ್ ಆಸಿಡ್ಗೆ 6 ಕಾರ್ಬನ್ಸ್ ಇದೆ, ಅದರಲ್ಲಿ 3 ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇದೆ, COOH ಗ್ರೂಪ್ ಇದೆ. ಹಾಗೆಯೇ ದರ್ ಆರ್ ಸಮ್ ಅದರ್ ಇಂಟರ್ಮೀಡಿಯೇಟ್ಸ್ ಹಿಯರ್ ದಟ್ ಹ್ಯಾವ್ 3 ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ಸ್ ಆರ್ ಕಾರ್ಬಾಕ್ಸಿಲ್ ಗ್ರೂಪ್ಸ್. ಹಾಗಾಗಿ ಇದಕ್ಕೆ ಟ್ರೈಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್ ಅಂತ ಕೂಡ ಕರಿತೀವಿ. ಇದು ಕೂಡ ನಡೆಯೋದು ಸೈಟೋಪ್ಲಾಸಮ್ನಲ್ಲಿ. ಸೊ ಕ್ರೆಬ್ಸ್ ಸೈಕಲ್ ಏನು ಎಕ್ಸಾಕ್ಟ್ಲಿ ಆಗುತ್ತೆ ಅಂತ ಅಂದರೆ, ಆಕ್ಚುಯಲ್ ಆಕ್ಸಿಡೇಷನ್ ಆಗುತ್ತೆ ಕ್ರೆಬ್ಸ್ ಸೈಕಲಲ್ಲಿ. ನಾ ಹೇಳಿದ್ವಿ ಅಲ್ವಾ ಫಸ್ಟ್ನಿಂದಾನು, ಗ್ಲೂಕೋಸ್ ವಿಲ್ ಗೆಟ್ ಫುಲ್ಲಿ ಆಕ್ಸಿಡೈಸ್ಡ್, ಕಂಪ್ಲೀಟ್ಲಿ ಆಕ್ಸಿಡೈಸ್ಡ್ ಆ್ಯಂಡ್ ಪ್ರೊಡ್ಯೂಸ್ ಎನರ್ಜಿ ಅಂತ ಹೇಳಿದ್ವಿ. ಸೊ ಈ ಕ್ರೆಬ್ಸ್ ಸೈಕಲಲ್ಲಿ ಏನಾಗುತ್ತೆ, ಆಕ್ಸಿಡೇಷನ್ ರಿಯಾಕ್ಷನ್ಸ್ ನಡೆಯುತ್ತೆ. ಆಕ್ಸಿಡೇಷನ್ ರಿಯಾಕ್ಷನ್ ನಡೀತಾ ಸೈಮಲ್ಟೇನಿಯಸ್ ಆಗಿ NADH ಮಾಲಿಕ್ಯೂಲ್ ಸಿಂಥಸೈಸ್ ಆಗುತ್ತೆ. ಕೆಲವೊಂದು ಕಡೆ NADH ಮಾಲಿಕ್ಯೂಲ್ ಸಿಂಥಸೈಸ್ ಆಗುತ್ತೆ, ಕೆಲವೊಂದು ಕಡೆ FADH2 ಮಾಲಿಕ್ಯೂಲ್ ಸಿಂಥಸೈಸ್ ಆಗುತ್ತೆ. ನಾವು ಆಲ್ರೆಡಿ ಹೇಳಿದ ಹಾಗೆ NADH, FADH2 ಇದೆಲ್ಲ ಚೆಕ್ಸ್ ಇದ್ದ ಹಾಗೆ. ಇದು ಕೂಡ ಎನರ್ಜಿ ರಿಚ್ ಮಾಲಿಕ್ಯೂಲ್ಸ್, ಚೆಕ್ಸ್ ಇದ್ದ ಹಾಗೆ. ಚೆಕ್ ಇದ್ರೆ ಕೂಡ ಹಣ ಇದ್ದ ಹಾಗೇನೆ. ಸೊ ಚೆಕ್ಕನ್ನು ನಾವು ATPಗೆ ಕನ್ವರ್ಟ್ ಮಾಡಬೇಕಂದ್ರೆ ಬ್ಯಾಂಕ್ಗೆ ಹೋಗಬೇಕು. ಆ ಬ್ಯಾಂಕ್ ಇರೋದು ಇನ್ನರ್ ಮೈಟೋಕಾಂಡ್ರಿಯಲ್ ಮೆಂಬ್ರೇನಲ್ಲಿ. ಸೊ ಫಸ್ಟ್ ನಾವಿವಾಗ ಕ್ರೆಬ್ಸ್ ಸೈಕಲಲ್ಲಿ ಹೆಂಗೆ ಆಕ್ಸಿಡೇಷನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನೋಡೋಣ. ಗ್ಲೈಕೋಲಿಸಿಸಲ್ಲಿ ನಾವು ಲಾಸ್ಟ್ ಲೆಕ್ಚರ್ ನೋಡಿದ್ವಿ, ಒಂದು ಕೂಡ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ರಿಲೀಸ್ ಆಗಿರಲಿಲ್ಲ. ಈಗ ನಾವು ಫಸ್ಟ್ ಟೈಮ್ ಲಿಂಕ್ ರಿಯಾಕ್ಷನಲ್ಲಿ ನೋಡಿದ್ವಿ, ದೆರ್ ಇಸ್ ಅ ಡಿಕಾರ್ಬಾಕ್ಸಿಲೇಷನ್ ಹ್ಯಾಪನಿಂಗ್. ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಲೀಸ್ಡ್ when pyruvic acid is getting converted to acetyl CoA. ಇದೇ ರಿಯಾಕ್ಷನ್ ಅಲ್ಲಿ ಒಂದು NADH plus H plus ಆ ಮಾಲಿಕ್ಯೂಲ್ ಕೂಡ ಸಿಂಥಸೈಸ್ ಆಯಿತು, ಹೌದಲ್ವಾ? ಸೊ ದಿಸ್ ಹಿಯರ್ ಇಸ್ ದ ಲಿಂಕ್ ರಿಯಾಕ್ಷನ್. ಲಿಂಕ್ ರಿಯಾಕ್ಷನ್ ಎಂಡ್ ಪ್ರಾಡಕ್ಟ್ ಇಸ್ ಅಸೆಟೈಲ್ CoA. ಅಸೆಟೈಲ್ CoA ಹತ್ರ 2 ಕಾರ್ಬನ್ಸ್ ಇದೆ. ದಿಸ್ ಅಸೆಟೈಲ್ CoA will condense with oxaloacetic acid which is abbreviated as OAA. ಈ ಕಂಡೆನ್ಸೇಷನ್ ರಿಯಾಕ್ಷನ್ ಆದಾಗ ಒಂದು 6 ಕಾರ್ಬನ್ ಸಿಟ್ರಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಆಕ್ಸಾಲೋಎಸಿಟಿಕ್ ಆಸಿಡಲ್ಲಿ 4 ಕಾರ್ಬನ್ ಇದೆ, ಅಸೆಟೈಲ್ ಕೋಯಿನಲ್ಲಿ 2 ಕಾರ್ಬನ್ ಇದೆ. ಈ 2 ರಿಯಾಕ್ಟ್ ಆದಾಗ ಒಂದು ಸಿಟ್ರಿಕ್ ಆಸಿಡ್ ಮಾಲಿಕ್ಯೂಲ್ ಸಿಂಥಸೈಸ್ ಆಗುತ್ತೆ. ಸಿಟ್ರಿಕ್ ಆಸಿಡ್ನಲ್ಲಿ 6 ಕಾರ್ಬನ್ಸ್ ಇರುತ್ತೆ. ಈ ಸಿಟ್ರಿಕ್ ಆಸಿಡ್ ಸಿಂಥಸೈಸ್ ಆಗೋ ಟೈಮಲ್ಲಿ ದ ಕೋಎನ್ಸೈಮ್ A ವಿಲ್ ಗೆಟ್ ರಿಲೀಸ್ಡ್ ಆ್ಯಂಡ್ ದಿಸ್ ರಿಯಾಕ್ಷನ್ ರಿಕ್ವೈರ್ಸ್ ವಾಟರ್. ಈ ರಿಯಾಕ್ಷನ್ಗೆ ಒಂದು ಎನ್ಸೈಮ್ ಬೇಕು, ಆ ಎನ್ಸೈಮ್ ಹೆಸರು ಸಿಟ್ರೇಟ್ ಸಿಂಥೇಸ್.
ಈ ಎಲ್ಲ ರಿಯಾಕ್ಷನ್ಸ್ಗೂ ಎನ್ಸೈಮ್ಸ್ ಬೇಕು, ಬಟ್ NCERT ಅಲ್ಲಿ ಮೆನ್ಷನ್ ಆಗಿರೋದು ಬರೀ ಸಿಟ್ರೇಟ್ ಸಿಂಥೇಸ್ ಬಗ್ಗೆ, ಅಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಈ ಸಿಟ್ರಿಕ್ ಆ್ಯಸಿಡಲ್ಲಿ ಇವಾಗ 6 ಕಾರ್ಬನ್ ಕಾಂಪೌಂಡ್. ಈ ಸಿಟ್ರಿಕ್ ಆ್ಯಸಿಡ್ ನೆಕ್ಸ್ಟ್ ಸ್ಟೆಪ್ನಲ್ಲಿ ಅದರ ಐಸೋಮರ್ಗೆ ಕನ್ವರ್ಟ್ ಆಗುತ್ತೆ. ಐಸೋಮರ್ಗೆ ಕನ್ವರ್ಟ್ ಆದಾಗ ಏನು ಕಾರ್ಬನಲ್ಲಿ ನಂಬರ್ ಆಫ್ ಕಾರ್ಬನ್ಸ್ದು ಚೇಂಜಸ್ ಏನೂ ಆಗೋದಿಲ್ಲ. ಸಿಟ್ರಿಕ್ ಆ್ಯಸಿಡ್ ಇದ್ದಿದ್ದು ಐಸೋಸಿಟ್ರೇಟ್ ಆಗುತ್ತೆ. ಸಿಟ್ರಿಕ್ ಆ್ಯಸಿಡಲ್ಲೂ 6 ಕಾರ್ಬನ್ ಇತ್ತು, ಐಸೋಸಿಟ್ರೇಟಲ್ಲೂ ಕೂಡ 6 ಕಾರ್ಬನ್ ಇರುತ್ತೆ. ಈ ರಿಯಾಕ್ಷನಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಲ್ಲ, NADH ಪ್ರೊಡ್ಯೂಸ್ ಆಗಲ್ಲ, FADH2 ಪ್ರೊಡ್ಯೂಸ್ ಆಗಲ್ಲ, ATP ಪ್ರೊಡ್ಯೂಸ್ ಆಗಲ್ಲ, ಏನು ಪ್ರೊಡ್ಯೂಸ್ ಆಗಲ್ಲ. ಸೊ ದಿಸ್ ಇಸ್ ಅ ಸಿಂಪಲ್ ಐಸೋಮರೈಸೇಷನ್ ರಿಯಾಕ್ಷನ್. ಈ ಐಸೋಸಿಟ್ರೇಟ್ ವಿಲ್ ಅಂಡರ್ಗೋ ಡಿಕಾರ್ಬಾಕ್ಸಿಲೇಷನ್ ಇನ್ ದ ನೆಕ್ಸ್ಟ್ ಸ್ಟೆಪ್ ಟು ಪ್ರೊಡ್ಯೂಸ್ ಅ 5 ಕಾರ್ಬನ್ ಕಾಂಪೌಂಡ್ ಕಾಲ್ಡ್ ಆಲ್ಫಾ ಕೀಟೋಗ್ಲುಟಾರಿಕ್ ಆಸಿಡ್. ಐಸೋಸಿಟ್ರೇಟಲ್ಲಿ 5 ಕಾರ್ಬನ್ ಇದೆ. ಆಲ್ಫಾ ಕೀಟೋಗ್ಲುಟಾರಿಕ್ ಆಸಿಡ್ ಅಥವಾ ಆಲ್ಫಾ ಕೀಟೋಗ್ಲೂಟರೇಟ್ನಲ್ಲಿ 5 ಕಾರ್ಬನ್ಸ್ ಇದೆ. ಮಿಕ್ಕಿದ ಕಾರ್ಬನ್ ಎಲ್ಲಿ ಹೋಯಿತು? ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ರಿಲೀಸ್ ಆಯಿತು. ಇಲ್ಲಿ ಕೂಡ ಆಕ್ಸಿಡೇಷನ್ ನಡೆಯುತ್ತೆ. ಐಸೋಸಿಟ್ರೇಟ್ ವಿಲ್ ಗೆಟ್ ಆಕ್ಸಿಡೈಸ್ಡ್ ಟು ಫಾರ್ಮ್ ಆಲ್ಫಾ ಕೀಟೋಗ್ಲುಟರೇಟ್. ಇಲ್ಲಿ ಐಸೋಸಿಟ್ರೇಟ್ ಆಲ್ಫಾ ಕೀಟೋಗ್ಲುಟರೇಟ್ಗೆ ಆಕ್ಸಿಡೈಸ್ ಆಗುವಾಗ ಸೈಮಲ್ಟೇನಿಯಸ್ಲಿ NADH ವಿಲ್ ಗೆಟ್ ರೆಡ್ಯೂಸ್ಡ್ ಇಂಟು NADH ಪ್ಲಸ್ H+. ಓಕೆ, ಸೊ ಇಲ್ಲಿ ಒಂದು NADH ಮಾಲಿಕ್ಯೂಲ್ ಸಿಂಥಸೈಸ್ ಆಯಿತು, ಒಂದು ಇಲ್ಲಿ ಸಿಂಥಸೈಸ್ ಆಗಿತ್ತು. ಸೊ ರೈಟ್ ನಾವು ವಿ ಹ್ಯಾವ್ 5 ಕಾರ್ಬನ್ ಆಲ್ಫಾ ಕೀಟೋಗ್ಲುಟರಿಕ್ ಆಸಿಡ್. ಈ 5 ಕಾರ್ಬನ್ alpha ketogluteric acid in the next step will undergo decarboxylation again to form a 4 carbon compound which we call succinyl-CoA. Succinyl-CoA ನಲ್ಲಿ 4 ಕಾರ್ಬನ್ ಇದೆ, ಆಲ್ಫಾ ಕೀಟೋಗ್ಲೂಟರೇಟ್ ಅಲ್ಲಿ 5 ಕಾರ್ಬನ್ ಇದೆ, ಮಿಕ್ಕಿರೋ 1 ಕಾರ್ಬನ್ ಎಲ್ಲಿ ಹೋಯಿತು? ಕಾರ್ಬನ್ ಡೈಆಕ್ಸೈಡ್ ಆಗಿ ರಿಲೀಸ್ ಆಯಿತು. ದಿಸ್ ಇಸ್ ಆಲ್ಸೋ ಎನ್ ಆಕ್ಸಿಡೇಷನ್ ರಿಯಾಕ್ಷನ್. ಆಲ್ಫಾ ಕೀಟೋಗ್ಲೂಟರೇಟ್ ಸಕ್ಸಿನೈಲ್-CoAಗೆ ಆಕ್ಸಿಡೈಸ್ ಆಗುವಾಗ ಸೈಮಲ್ಟೇನಿಯಸ್ಲಿ NADH ಇನ್ನೊಂದು ಮಾಲಿಕ್ಯೂಲ್ ಸಿಂಥಸೈಸ್ ಆಗುತ್ತೆ. ಇಷ್ಟು ಹೊತ್ತಿಗೆ ಆಕ್ಸಿಡೇಷನ್ ಅಥವಾ ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ಸ್ ಎಲ್ಲ ಮುಗಿದೋಯ್ತು. ಪ್ರತಿ ಗ್ಲೂಕೋಸ್ನಲ್ಲಿ 6 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಇರುತ್ತೆ. ಇಲ್ಲಿ 3 ಸಲ ನಾವು 1 ಹಿಯರ್ ಆ್ಯಂಡ್ ಹಿಯರ್ ಈ 3 ಕಡೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದನ್ನ ನೋಡಿದ್ವಿ. ನಾವು ಸ್ಟಾರ್ಟ್ ಮಾಡಿದ್ದು 1 ಗ್ಲೂಕೋಸಿಂದ ನಮ್ಗೆ ಎಂಡ್ ಆಫ್ ಗ್ಲೈಕೋಲಿಸಿಸ್ ಸಿಕ್ಕಿದ್ದು 2 ಪೈರುವಿಕ್ ಆಸಿಡ್. ಇಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇರೋದು 1 ಪೈರುವಿಕ್ ಆಸಿಡಿಂದ. 1 ಪೈರುವಿಕ್ ಆಸಿಡಿಂದ 3 ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆದರೆ 2 ಪೈರುವಿಕ್ ಆಸಿಡ್ನಿಂದ 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ರಿಲೀಸ್ ಆಗಿದೆ. ಸೊ ಇದಾದ ನಂತರ ಏನಾಗುತ್ತೆ? ದಿಸ್ 4 ಕಾರ್ಬನ್ ಕಾಂಪೌಂಡ್ ವಿಲ್ ರೀಜೆನರೇಟ್ ಟು ಫಾರ್ಮ್ ಆಕ್ಸಾಲೋ ಅಸೆಟಿಕ್ ಆಸಿಡ್. ಈ ಸೈಕಲ್ ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕಂದ್ರೆ ಆಕ್ಸಾಲೋ ಅಸೆಟಿಕ್ ಆಸಿಡ್ ಬೇಕಾಗಿರುತ್ತೆ. ಸೊ ಅದು ರೀಸೈಕಲ್ ಮಾಡುತ್ತೆ, ರೀಜೆನರೇಟ್ ಮಾಡುತ್ತೆ ಆಕ್ಸಾಲೋ ಅಸೆಟಿಕ್ ಆಸಿಡ್ನ. ಸೊ ಈ ಸಕ್ಸಿನೈಲ್-CoA ಎನ್ಸೈಮ್ ಸಕ್ಸಿನಿಕ್ ಆಸಿಡ್ಗೆ ಕನ್ವರ್ಟ್ ಆಗುತ್ತೆ. ಸಕ್ಸಿನೈಲ್-CoA ಸಕ್ಸಿನಿಕ್ ಆಸಿಡ್ ಕನ್ವರ್ಟ್ ಆಗೋ ಟೈಮಲ್ಲಿ GTP ಸಿಂಥಸಿಸ್ ಆಗುತ್ತೆ. GTP ಅಂದ್ರೇನು? ಗ್ವಾನೋಸಿನ್ ಟ್ರೈಫಾಸ್ಫೇಟ್. ಹೆಂಗೆ ಅಡೆನೋಸಿನ್ ಟ್ರೈಫಾಸ್ಫೇಟ್ ಎನರ್ಜಿ ಕೊಡುತ್ತೆ, ಹಾಗೆಯೇ ಗ್ವಾನೋಸಿನ್ ಟ್ರೈಫಾಸ್ಫೇಟ್ ಈಕ್ವಲ್ ಅಮೌಂಟ್ ಆಫ್ ಎನರ್ಜಿ ಕೊಡುತ್ತೆ. ಇಲ್ಲೊಂದು GTP ಸಿಂಥಸೈಸ್ ಆಗಿ ಈ GTP ತಕ್ಷಣ ATPಗೆ ಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಯು ಕ್ಯಾನ್ ಥಿಂಕ್ ಆಫ್ ದಿಸ್ ಆಸ್ ಎನ್ ಈಕ್ವಿವೆಲೆಂಟ್ ಫಾರ್ ATP. ಸಕ್ಸಿನಿಕ್ ಆಸಿಡ್ ಮತ್ತೆ ಫ್ಯುಮ್ಯಾರಿಕ್ ಆಸಿಡ್ಗೆ ಕನ್ವರ್ಟ್ ಆಗುತ್ತೆ. ಸಕ್ಸಿನಿಕ್ ಆಸಿಡ್ ಫ್ಯುಮ್ಯಾರಿಕ್ ಆಸಿಡ್ ಕನ್ವರ್ಟ್ ಆಗೋ ಟೈಮಲ್ಲಿ ಇನ್ನೊಂದು ಎನರ್ಜಿ ರಿಚ್ ಮಾಲಿಕ್ಯೂಲ್ ಕಾಲ್ಡ್ FADH2 ಸಿಂಥಸೈಸ್ ಆಗುತ್ತೆ. ಓಕೆ, ಸೊ FAD gets converted into FADH2. If fumaric acid has 4 carbons, it will further get converted into malic acid which has 4 carbons. 4 carbon malic acid further gets converted into oxaloacetic acid which has 4 carbons. ಇಲ್ಲಿ ಮ್ಯಾಲಿಕ್ ಆಸಿಡ್ ಆಕ್ಸಾಲೋಅಸೆಟಿಕ್ ಆಸಿಡ್ಗೆ ಕನ್ವರ್ಟ್ ಆಗೋ ಟೈಮಲ್ಲಿ ಇನ್ನೊಂದು ಮಾಲಿಕ್ಯೂಲ್ ಆಫ್ NADH ವಿಲ್ ಗೆಟ್ ಪ್ರೊಡ್ಯೂಸ್ಡ್. ಸೊ ಇಲ್ಲಿ ಕೂಡ NAD+ ವಿಲ್ ಗೆಟ್ ರೆಡ್ಯೂಸ್ ಟು ಫಾರ್ಮ್ NADH. ಸೊ ಡ್ಯೂರಿಂಗ್ ದ ಕೋರ್ಸ್ ಆಫ್ ಕ್ರೆಬ್ಸ್ ಸೈಕಲ್ ಏನಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ನಾವು. ಒಂದೊಂದು ರಿಯಾಕ್ಷನಲ್ಲಿ ಡಿಕಾರ್ಬಾಕ್ಸಿಲೇಷನ್ ಆಗ್ತಾಯಿದೆ, ಕೆಲವೊಂದು ರಿಯಾಕ್ಷನಲ್ಲಿ NADH ಪ್ರೊಡ್ಯೂಸ್ ಆಗ್ತಾಯಿದೆ, ಕೆಲವೊಂದು ರಿಯಾಕ್ಷನಲ್ಲಿ GTP ಪ್ರೊಡ್ಯೂಸ್ ಆಗ್ತಾಯಿದೆ, ಕೆಲವೊಂದು ರಿಯಾಕ್ಷನಲ್ಲಿ FADH2 ಪ್ರೊಡ್ಯೂಸ್ ಆಗ್ತಾಯಿದೆ. ಸೊ ಡ್ಯೂರಿಂಗ್ ಕ್ರೆಬ್ಸ್ ಸೈಕಲ್ ಆಕ್ಸಿಡೇಷನ್ ನಡೀತಾ ಇದೆ, ಹೈ ಎನರ್ಜಿ ಮಾಲಿಕ್ಯೂಲ್ಸ್ ಸಿಂಥಸೈಸ್ ಆಗ್ತಾ ಇದೆ. ಅದರಲ್ಲಿ ಮೆಜಾರಿಟಿ ಹೈ ಎನರ್ಜಿ ಮಾಲಿಕ್ಯೂಲ್ಸ್ NADH FADH2 ಏನಿದೆ ಸೆಲ್ನ ಆಸ್ ಇಟ್ ಈಸ್ ಅದನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಸೆಲ್ ಅದರಲ್ಲಿರೋ ಎನರ್ಜಿನ ಎಕ್ಸ್ಟ್ರಾಕ್ಟ್ ಮಾಡಿ ಯೂಸ್ ಮಾಡ್ಕೋಬೇಕಂದ್ರೆ ಆ ಮಾಲಿಕ್ಯೂಲ್ಸ್ ಬ್ಯಾಂಕ್ಗೆ ಹೋಗಬೇಕು. ಆ ಬ್ಯಾಂಕ್ ಎಲ್ಲಿದೆ? ಆ ಬ್ಯಾಂಕ್ ಇರೋದು ಇನ್ನರ್ ಮೈಟೊಕಾಂಡ್ರಿಯಲ್ ಮೆಂಬ್ರೇನಲ್ಲಿ. ಸೊ ಆ ಬ್ಯಾಂಕಲ್ಲಿರುವಂಥ ಆ ಇನ್ನರ್ ಮೈಟೊಕಾಂಡ್ರಿಯಲ್ ಮೆಂಬ್ರೇನಲ್ಲಿ ಎಷ್ಟೊಂದು ಕಾಂಪ್ಲೆಕ್ಸ್ಗಳಿರುತ್ತೆ. ಆ ಕಾಂಪ್ಲೆಕ್ಸ್ಗೆ ಈ NADH ಮತ್ತು FADH2 ಅಲ್ಲಿರುವಂಥ ಎಲೆಕ್ಟ್ರಾನ್ಸ್ ಕೊಟ್ಟು ಅದ್ರ ಮೂಲಕ ನಾವು ATPನ ಸಿಂಥಸೈಸ್ ಮಾಡ್ತೀವಿ ಇನ್ ದ ನೆಕ್ಸ್ಟ್ ಸ್ಟೆಪ್ ಆಫ್ ಏರೋಬಿಕ್ ರೆಸ್ಪಿರೇಷನ್ ವಿಚ್ ವಿ ಕಾಲ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆರ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್.
ನಿಮಗೆ ನಿಮ್ಮ NCERT ಟೆಕ್ಸ್ಟ್ ಬುಕ್ಸ್ನಲ್ಲಿ ಈ ಇಲ್ಲಸ್ಟ್ರೇಷನ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಇಲ್ಲಿ ಕ್ಲಿಯರಾಗಿ PPTಯಲ್ಲಿ ಕಾಣಿಸೋದು ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ನಾನು ಐ ಟ್ರೈ ಟು ಡ್ರಾ ದಿಸ್ ಆ್ಯಸ್ ಇಟ್ ಇಸ್, ಬಟ್ ನನಗೆ ಎಲ್ಲ ತೋರ್ಸೋಕೆ ಆಗ್ತಾ ಇರಲಿಲ್ಲ. ಸೊ ಐ ಡ್ರೂ ಇಟ್ ಹಾರಿಸಾಂಟಲಿ. ಎರಡೂ ಕೂಡ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಕಾನ್ಸೆಪ್ಟ್ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕಷ್ಟೆ. ಸೊ ನಾವು ಕ್ರೆಬ್ಸ್ ಸೈಕಲಲ್ಲಿ ಏನೆಲ್ಲ ನೋಡಿದ್ವಿ? NADH ಪ್ರೊಡ್ಯೂಸ್ ಆಯಿತು, FADH2 ಪ್ರೊಡ್ಯೂಸ್ ಆಯಿತು, GTP ಪ್ರೊಡ್ಯೂಸ್ ಆಯಿತು, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು. NADH ಮತ್ತು FADH2 ಚೆಕ್ ಥರ ಅದು ATP ಕನ್ವರ್ಟ್ ಆಗಬೇಕಂದ್ರೆ ಬ್ಯಾಂಕಿಗೆ ಬರಬೇಕು. ಬ್ಯಾಂಕ್ ಇರೋದು ಇನ್ನರ್ ಮೈಟೊಕಾಂಡ್ರಿಯಲ್ ಮೆಂಬ್ರೇನಲ್ಲಿ. ಸೊ ಇದನ್ನು ನಾವು ಮೈಟೊಕಾಂಡ್ರಿಯಾ ಅಂತ ತೊಗೊಂಡ್ರೆ, ಓಕೆ ಐ ಆಮ್ ಸಾರಿ, ಯಾ, ಸೊ ದಿಸ್ ಈಸ್ ದಿ ಇನ್ನರ್ ಮೆಂಬ್ರೇನ್ ಆಫ್ ಮೈಟೊಕಾಂಡ್ರಿಯಾ, ಹೌದಲ್ವಾ? ಸೊ ನಾವು ಈ ಸೆಕ್ಷನ್ನ ತೊಗೊಂಡ್ರೆ ಯು ಗೆಟ್ 2 membranes like this. This is the inner membrane, this is the outer membrane. ಇನ್ನರ್ ಮೆಂಬ್ರೇನ್ ಒಳಗಡೆ ಮೇಟ್ರಿಕ್ಸ್ ಇದೆ, ಇನ್ನರ್ ಮೆಂಬ್ರೇನ್ ಹೊರಗಡೆಗೆ ಇಂಟರ್ ಮೆಂಬ್ರೇನ್ ಸ್ಪೇಸ್ ಅಂತ ಇದೆ, ಅದರ ಆಚೆಗೆ ಔಟರ್ ಮೆಂಬ್ರೇನ್ ಇದೆ. ಸೊ ನಮ್ಮ ಬ್ಯಾಂಕ್ದು ಲೊಕೇಶನ್ ಬಂದು ಇಲ್ಲಿರೋದು, ಇನ್ನರ್ ಮೆಂಬ್ರೇನಲ್ಲಿ ಇರೋದು. ಸೊ ನಾನು ಅದೇ ಇನ್ನರ್ ಮೆಂಬ್ರೇನ್ನ ಇಲ್ಲಿ ಡ್ರಾ ಮಾಡಿದ್ದೀನಿ. ದಿಸ್ ಇನ್ನರ್ ಮೆಂಬ್ರೇನ್ ಇಸ್ ನಥಿಂಗ್ ಬಟ್ ಯುವರ್ ಫಾಸ್ಫೋಲಿಪಿಡ್ ಬೈಲೇಯರ್ದು ಏನು ಮೆಂಬ್ರೇನ್ ಇರುತ್ತೆ ಅದೇ ಇನ್ನರ್ ಮೆಂಬ್ರೇನ್ ಇದು. ಈ ಫಾಸ್ಫೋಲಿಪಿಡ್ ಬೈಲೇಯರ್ ಮಧ್ಯ ಎಷ್ಟೊಂದು ಕಾಂಪ್ಲೆಕ್ಸ್ಗಳು ಪ್ರೆಸೆಂಟ್ ಆಗಿರುತ್ತೆ, ಓಕೆನಾ? ಸೊ ಇನ್ನರ್ ಮೆಂಬ್ರೇನ್ ಒಂದು ಆಚೆ ಕಡೆಗೆ ಮೇಟ್ರಿಕ್ಸ್ ಇರುತ್ತೆ, ಇನ್ನರ್ ಮೆಂಬ್ರೇನ್ದು ಈ ಕಡೆ ಸೈಡ್ಗೆ ಇಂಟರ್ ಮೆಂಬ್ರೇನ್ ಸ್ಪೇಸ್ ಇರುತ್ತೆ. ಈವರೆಗೆ ಕ್ರೆಬ್ಸ್ ಸೈಕಲ್, ಆಕ್ಸಿಡೇಟಿವ್ ಕ್ರೆಬ್ಸ್ ಸೈಕಲ್ ಮತ್ತು ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಲಿಂಕ್ ರಿಯಾಕ್ಷನ್ ಏನಾಯಿತು ಅದೆರಡೂ ಕೂಡ ಮೇಟ್ರಿಕ್ಸ್ನಲ್ಲಿ ನಡೆದಿದ್ದು, ಇಲ್ಲಿ ನಡೆದಿದ್ದು. ಲಿಂಕ್ ರಿಯಾಕ್ಷನಲ್ಲೂ NADH ಪ್ರೊಡ್ಯೂಸ್ ಆಯಿತು, ಕ್ರೆಬ್ಸ್ ಸೈಕಲಲ್ಲೂ NADH FADH2 ಪ್ರೊಡ್ಯೂಸ್ ಆಯಿತು, ಅದೆಲ್ಲ ಮೇಟ್ರಿಕ್ಸಲ್ಲಿದೆ. ಸೊ ಮೇಟ್ರಿಕ್ಸಿಂದ ಇನ್ನರ್ ಮೆಂಬ್ರೇನಲ್ಲಿರುವಂತಹ ಈ ಕಾಂಪ್ಲೆಕ್ಸ್ಗಳಿಗೆ ಅದು ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ. ಸೊ ನಮ್ಮ ಇನ್ನರ್ ಮೆಂಬ್ರೇನಲ್ಲಿ 5 ರೀತಿಯ ಕಾಂಪ್ಲೆಕ್ಸ್ ಇರುತ್ತೆ. ಅದನ್ನು ನಾನಿಲ್ಲಿ ಬರೆದಿದ್ದೀನಿ, ಕಲರ್ ಕೋಆರ್ಡಿನೇಟ್ ಮಾಡಿ ಅದೇ ರೀತಿ ಬರೆದಿದ್ದೀನಿ. ಫಸ್ಟ್ ಕಾಂಪ್ಲೆಕ್ಸ್ ಇಸ್ ಕಾಲ್ಡ್ NADH ಡಿಹೈಡ್ರೋಜನೇಸ್. ಫಸ್ಟ್ ನಾವು NADH ಏನು ಪ್ರೊಡ್ಯೂಸ್ ಆಗಿತ್ತು ಗ್ಲೈಕಾಲಿಸಿಸ್ನಲ್ಲಿ, ಕ್ರೆಬ್ಸ್ ಸೈಕಲಲ್ಲಿ ಮತ್ತು ಲಿಂಕ್ ರಿಯಾಕ್ಷನಲ್ಲಿ, ಅದು ಹೆಂಗೆ ಎಕ್ಸಾಕ್ಟ್ಲಿ ಫಂಕ್ಷನ್ ಮಾಡುತ್ತೆ ಅದ್ರ ಬಗ್ಗೆ ನೋಡೋಣ. NADH ಪ್ರೊಡ್ಯೂಸ್ ಆಗಿತ್ತು. ಈ NADH ಐ ಆಮ್ ಗೋಯಿಂಗ್ ಟು ಸಿಂಪ್ಲಿಫೈ ಇಟ್ ಫಾರ್ ಯು. ಎಲ್ಲ ಡೀಟೇಲ್ಸ್ ನಾನು ಈ ಡಯಾಗ್ರಾಮಲ್ಲಿ ಇನ್ಕ್ಲೂಡ್ ಮಾಡಲ್ಲ, ಏನು ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಇಂಪಾರ್ಟೆಂಟ್ ಇದೆ ಅಷ್ಟನ್ನು ಮಾತ್ರ ಬರೀತೀನಿ. ಸೊ ದಿಸ್ NADH will get oxidized into NAD plus. ಆ ಎಲೆಕ್ಟ್ರಾನ್ನ ಫಸ್ಟ್ ಕಾಂಪ್ಲೆಕ್ಸ್ ಕೊಡುತ್ತೆ. ಫಸ್ಟ್ ಕಾಂಪ್ಲೆಕ್ಸ್ ಇಸ್ ಕಾಲ್ಡ್ NADH ಡಿಹೈಡ್ರೋಜನೇಸ್. ಈ ಫಸ್ಟ್ ಕಾಂಪ್ಲೆಕ್ಸ್ನಲ್ಲಿರುವಂತಹ NADH ಡಿಹೈಡ್ರೋಜನೇಸ್ಗೆ ಎಲೆಕ್ಟ್ರಾನ್ಸ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಈ ಫಸ್ಟ್ ಕಾಂಪ್ಲೆಕ್ಸ್ will transport those electrons or transfer those electrons to a molecule called ubiquinone. ಯುಬಿಕ್ವಿನೋನ್, UQ ಅಂದರೆ ಯುಬಿಕ್ವಿನೋನ್. ಯುಬಿಕ್ವಿನೋನ್ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡಿಕೊಂಡು ರೆಡ್ಯೂಸ್ ಆಗುತ್ತೆ, ಇಟ್ ವಿಲ್ ಬಿಕಮ್ ಯುಬಿಕ್ವಿನಾಲ್. ಈ ಯುಬಿಕ್ವಿನಾಲ್ ವಿಲ್ ಫರ್ದರ್ ಟ್ರಾನ್ಸ್ಪೋರ್ಟ್ ದಿ ಎಲೆಕ್ಟ್ರಾನ್ಸ್ ಟು ಕಾಂಪ್ಲೆಕ್ಸ್ 3. ನೋಡಿ 1 ಆದಮೇಲೆ 2 ಇಲ್ಲ, 3 ಬರೆದಿದ್ದೀನಿ. ಕಾಂಪ್ಲೆಕ್ಸ್ 1 ಇಂದ ಕಾಂಪ್ಲೆಕ್ಸ್ 3ಗೆ. ಕಾಂಪ್ಲೆಕ್ಸ್ 3ಗೆ ಸೈಟೋಕ್ರೋಮ್ BC1 ಅದರ ಹೆಸರು. ಅದರಲ್ಲಿ ಸೈಟೋಕ್ರೋಮ್ಸ್ ಇರುತ್ತೆ, ಸೈಟೋಕ್ರೋಮ್ B, ಸೈಟೋಕ್ರೋಮ್ C1 ಅಂತ 2 ರೀತಿಯ ಸೈಟೋಕ್ರೋಮ್ಸ್ ಇರುತ್ತೆ. ಹಾಗೆಯೇ ಸುಮಾರು ಎಷ್ಟೊಂದು ಬೇರೆ ಬೇರೆ ಕಾಂಪೌಂಡ್ಸ್ ಎಲ್ಲ ಇರುತ್ತೆ, ಮಾಲಿಕ್ಯೂಲ್ಸ್ ಎಲ್ಲ ಇರುತ್ತೆ. ದಟ್ ಇಸ್ ಸೈಟೋಕ್ರೋಮ್ BC1. ಈ ಸೈಟೋಕ್ರೋಮ್ BC1 will donate the electron to a mobile electron carrier called cytochrome C. ಈ ಸೈಟೋಕ್ರೋಮ್ C ಏನು, ಇದು ಇನ್ನರ್ ಮೆಂಬ್ರೇನು, ಇಲ್ಲಿ ಔಟರ್ ಮೆಂಬ್ರೇನ್ ಇರುತ್ತೆ. ಸೈಟೋಕ್ರೋಮ್ C is present in towards the outer side of the inner membrane. Inner membrane hatrane irutte. It is a mobile electron carrier, it can move like that. Okay na? So this cytochrome C will accept the electron here and transfer it to complex 4, which is called cytochrome C oxidase. So electron finally cytochrome C oxidase goitu. Cytochrome C oxidase will donate that electron to a molecule of oxygen. Half oxygen, 2 electron anta tagolana. Per NADH2 molecule you will get a pair of electron. So 2 electron na idu half molecule, it will accept 2 protons, it will accept these 2 electrons and it will become water.
ನಾವು ಇಷ್ಟವರೆಗೂ ಹೇಳ್ತಾ ಇದ್ವಿ ಆಕ್ಸಿಜನ್ನ ಯೂಸ್ ಮಾಡ್ಕೊಳುತ್ತೆ ಏರೋಬಿಕ್ ರೆಸ್ಪಿರೇಷನಲ್ಲಿ ಅಂತ ಸುಮಾರು ಸಲ ಹೇಳಿದ್ವಿ. ಇಲ್ಲಿವರೆಗೂ ಆಕ್ಸಿಜನ್ ಬಂದೇ ಇರಲಿಲ್ಲ. ಆಕ್ಸಿಜನ್ ಕೆಲಸ ಏನು? ಇಟ್ ಈಸ್ ದ ಫೈನಲ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್. ಇಟ್ ವಿಲ್ ಆಕ್ಸೆಪ್ಟ್ ದಿಸ್ ಎಲೆಕ್ಟ್ರಾನ್, ಇಟ್ ವಿಲ್ ಆಕ್ಸೆಪ್ಟ್ ಪ್ರೋಟಾನ್ಸ್, ಕಂಬೈನ್ ವಿತ್ ಪ್ರೋಟಾನ್ಸ್ ಫ್ರಮ್ ದ ಮೇಟ್ರಿಕ್ಸ್ ಆ್ಯಂಡ್ ಇಟ್ ವಿಲ್ ಫಾರ್ಮ್ ಮೆಟಬಾಲಿಕ್ ವಾಟರ್. ಓಕೆನಾ? ಸೊ ಇದಿಷ್ಟು ನಡೀತಾ ಇರುವಾಗ, ಇಷ್ಟು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ನಡೀತಾ ಇರುವಾಗ there will be protons that are pumped from the matrix side to the intermembrane space side. ನಿಮಗೆ ನೆನಪಿದ್ರೆ ನಾವು ಕೆಮಿಯೋಸ್ಮಾಟಿಕ್ ಹೈಪೋಥೆಸಿಸ್ ಅಂತ ಫೋಟೋಸಿಂಥಸಿಸ್ ಅಲ್ಲಿ ಕಲ್ತಿದ್ವಿ. ಸಮಥಿಂಗ್ ವೆರಿ ಸಿಮಿಲರ್ ಹ್ಯಾಪನ್ಸ್ ಓವರ್ ಹಿಯರ್ ಆಲ್ಸೋ. ಸೊ ಇವಾಗ ಏನಾಗುತ್ತೆ, ಆಸ್ ಎಲೆಕ್ಟ್ರಾನ್ಸ್ ಆರ್ ಬೀಂಗ್ ಟ್ರಾನ್ಸ್ಪೋರ್ಟೆಡ್ ವಯಾ ಆಲ್ ಆಫ್ ದೀಸ್ ಕಾಂಪ್ಲೆಕ್ಸಸ್ ದಟ್ ಐ ಸೆಡ್, ರಿಮೆಂಬರ್ NADH ಬಂದಾಗ ಕಾಂಪ್ಲೆಕ್ಸ್ 2 ಇಸ್ ನಾಟ್ ಇನ್ವಾಲ್ವ್ಡ್. ಓಕೆ, ಕಾಂಪ್ಲೆಕ್ಸ್ 1 ಇಂದ ಯುಬಿಕ್ವಿನೋನ್ ಇಂದ, ಕಾಂಪ್ಲೆಕ್ಸ್ 3 ಇಂದ ಸೈಟೋಕ್ರೋಮ್ C ಟು ಕಾಂಪ್ಲೆಕ್ಸ್ 4, ಫೈನಲಿ ವಾಟರ್ ಇಸ್ ಫಾರ್ಮ್ಡ್. ಓಕೆನಾ? ಹಿಂಗೆ ಇಷ್ಟು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ನಡೀತಾ ಇರುವಾಗ ಪ್ರೋಟಾನ್ಸ್ ವಿಲ್ ಬಿ ಪಂಪ್ಡ್ ಫ್ರಮ್ ದ ಮೇಟ್ರಿಕ್ಸ್ ಸೈಡ್ ಟು ದಿ ಇಂಟರ್ಮೆಂಬ್ರೇನ್ ಸ್ಪೇಸ್. ಓಕೆ, ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಕೊಟ್ಟಿದ್ದಾರೆ. ಹಳೆ NCERTಯಲ್ಲಿ 2 ಪ್ರೋಟಾನ್ಸ್ ಅಂತ ಕೊಡ್ತಾ ಇದ್ರು, ಇವಾಗ 4 ಪ್ರೋಟಾನ್ಸ್ ಕೊಟ್ಟಿದ್ದಾರೆ. ಸೊ ದ ನಂಬರ್ ಇಸ್ ಅ ಲಿಟಲ್ ಟ್ರಿಕ್ಕಿ. ಎಕ್ಸ್ಕ್ಯೂಸ್ ಮೀ. ಸೊ ಇಲ್ಲಿ ಆಸ್ ಎಲೆಕ್ಟ್ರಾನ್ಸ್ ಆರ್ ಬೀಂಗ್ ಟ್ರಾನ್ಸ್ಪೋರ್ಟೆಡ್, ಪ್ರೋಟಾನ್ಸ್ ಆರ್ ಪಂಪ್ಡ್ ಫ್ರಮ್ ದ ಮೇಟ್ರಿಕ್ಸ್ ಸೈಡ್ ಟುವರ್ಡ್ಸ್ ದ ಇಂಟರ್ಮೆಂಬ್ರೇನ್ ಸ್ಪೇಸ್. ದಿಸ್ ಇಸ್ ಅ ಸ್ಟೋರಿ ಆಫ್ NADH. FADH2 ಏನಾಗುತ್ತೆ ಅಂದರೆ, FADH2 ಅಲ್ಲಿ, I'll show that in green color. FADH2 will donate its electrons to complex 2. Complex 2 ಗೆ succinate dehydrogenase ಅಂತ ಕರಿತೀವಿ. ಇಲ್ಲಿ ನೋಡಿ, FADH2 ಯಾವಾಗ ಪ್ರೊಡ್ಯೂಸ್ ಆಯಿತು? ಸಕ್ಸಿನಿಕ್ ಆ್ಯಸಿಡ್ ಇಂದ ಫ್ಯೂಮೆರಿಕ್ ಆ್ಯಸಿಡ್ಗೆ ಕನ್ವರ್ಟ್ ಆಗುವಾಗ. ಈ ಎನ್ಸೈಮ್ ಹೆಸರೇನು? ಇಟ್ ಇಸ್ ಕಾಲ್ಡ್ ಸಕ್ಸಿನೇಟ್ ಡಿಹೈಡ್ರೋಜಿನೇಸ್. ಈ ಸಕ್ಸಿನೇಟ್ ಡಿಹೈಡ್ರೋಜಿನೇಸ್ will accept the electrons from FADH2. ಈ ಎಲೆಕ್ಟ್ರಾನ್ಸ್ನ ಆಕ್ಸೆಪ್ಟ್ ಮಾಡಿಕೊಂಡು it will donate the electrons to ubiquinone again. ubiquinone ಇನ್ನರ್ ಮೆಂಬ್ರೇನ್ ಒಳಗಡೆ ಇರುವಂಥ ಒಂದು ಮಾಲಿಕ್ಯೂಲ್. ಈ ubiquinone after accepting the electrons will become reduced to ubiquinol. It will further donate the electrons to complex 3. complex 3 ಮತ್ತೆ ಸೈಟೋಕ್ರೋಮ್ ಸಿಗೆ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಇಟ್ ಇಸ್ ಅ ಮೊಬೈಲ್ ಎಲೆಕ್ಟ್ರಾನ್ ಕ್ಯಾರಿಯರ್. ಇಟ್ ವಿಲ್ ಟ್ರಾನ್ಸ್ಫರ್ ದಿ ಎಲೆಕ್ಟ್ರಾನ್ ಫ್ರಮ್ ಕಾಂಪ್ಲೆಕ್ಸ್ 2 ಟು ಕಾಂಪ್ಲೆಕ್ಸ್ 3 ಟು ಕಾಂಪ್ಲೆಕ್ಸ್ 4. ಫರ್ದರ್ ಕಾಂಪ್ಲೆಕ್ಸ್ 4 ವಿಲ್ ಡೊನೇಟ್ ದಿ ಎಲೆಕ್ಟ್ರಾನ್ಸ್ ಟು ಆಕ್ಸಿಜನ್ ಆ್ಯಂಡ್ ಅ ವಾಟರ್ ಮಾಲಿಕ್ಯೂಲ್ ಇಸ್ ಸಿಂಥಸೈಸ್ಡ್. ಹಿಂಗಾಗುವಾಗ ಕೂಡ ಎಲೆಕ್ಟ್ರಾನ್ಸ್ ಆರ್ ಪಂಪ್ಡ್ ಫ್ರಮ್ ದ ಮೇಟ್ರಿಕ್ಸ್ ಸೈಡ್. ಈ ಮಾಲಿಕ್ಯೂಲ್ ಥ್ರೂ ಯಾವತ್ತೂ ಎಲೆಕ್ಟ್ರಾನ್ ಪಂಪ್ ಆಗೋದಿಲ್ಲ, ಪ್ರೋಟಾನ್ಸ್ ಪಂಪ್ ಆಗೋದಿಲ್ಲ. ಸೊ ವೆನ್ ಯುಬಿಕ್ವಿನೋನ್ ಇಸ್ ಡೊನೇಟಿಂಗ್ ಎಲೆಕ್ಟ್ರಾನ್ ಟು ದ ಥರ್ಡ್ ಕಾಂಪ್ಲೆಕ್ಸ್, FADH2 ಇಂದ ಕೂಡ ಪ್ರೋಟಾನ್ಸ್ ವಿಲ್ ಬಿ ಪಂಪ್ಡ್ ಫ್ರಮ್ ದ ಮೇಟ್ರಿಕ್ಸ್ ಸೈಡ್ ಟುವರ್ಡ್ಸ್ ದಿ ಇಂಟರ್ಮೆಂಬ್ರೇನ್ ಸ್ಪೇಸ್. ಇಲ್ಲಿ ಕೂಡ ಫ್ರಮ್ ದ ಮೇಟ್ರಿಕ್ಸ್ ಸೈಡ್ ಇಟ್ ವಿಲ್ ಬಿ ಪಂಪ್ಡ್ ಟುವರ್ಡ್ಸ್ ದಿ ಇಂಟರ್ಮೆಂಬ್ರೇನ್ ಸ್ಪೇಸ್. ಸೊ ಬೇಸಿಕಲಿ ಆಸ್ ಎಲೆಕ್ಟ್ರಾನ್ಸ್ ಫ್ರಮ್ NADH, FADH2 ಎರಡೂ ಕೂಡ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗುವಾಗ ಆ ಎನರ್ಜಿನ ಯೂಸ್ ಮಾಡಿಕೊಂಡು ಪ್ರೋಟಾನ್ಸ್ ಮೇಟ್ರಿಕ್ಸ್ ಸೈಡಿಂದ ಇಂಟರ್ಮೆಂಬ್ರೇನ್ ಸ್ಪೇಸ್ ಆ ಸೈಡ್ಗೆ ಪಂಪ್ ಮಾಡುತ್ತೆ. ಯಾವುದೆಲ್ಲ ಕಾಂಪ್ಲೆಕ್ಸಸ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಪ್ರೋಟಾನ್ ಪಂಪಲ್ಲಿ ಇನ್ವಾಲ್ವ್ ಆಗಿದೆ? ಕಾಂಪ್ಲೆಕ್ಸ್ 1 ಕ್ಯಾನ್ ಪಂಪ್ ಪ್ರೋಟಾನ್ಸ್ ಫ್ರಮ್ ಮೇಟ್ರಿಕ್ಸ್ ಟು ಇಂಟರ್ಮೆಂಬ್ರೇನ್ ಸ್ಪೇಸ್. ಕಾಂಪ್ಲೆಕ್ಸ್ 3 ಕ್ಯಾನ್, ಕಾಂಪ್ಲೆಕ್ಸ್ 2 ಕ್ಯಾನಾಟ್, ಕಾಂಪ್ಲೆಕ್ಸ್ 4 ಕ್ಯಾನ್. ಇವಾಗ NADH ಏನು ಪಾತಿದೆ? NADH ಅಲ್ಲಿ ಕಾಂಪ್ಲೆಕ್ಸ್ 1 ಇನ್ವಾಲ್ವ್ ಇದೆ, ಕಾಂಪ್ಲೆಕ್ಸ್ 3 ಇದೆ, ಕಾಂಪ್ಲೆಕ್ಸ್ 4 ಇದೆ. FADH2 ಅಲ್ಲಿ ಕಾಂಪ್ಲೆಕ್ಸ್ 2, ಕಾಂಪ್ಲೆಕ್ಸ್ 3 ಹಾಗೆಯೇ ಕಾಂಪ್ಲೆಕ್ಸ್ 4 ಇದೆ. ನಾವು NADHನ ಕನ್ಸಿಡರ್ ಮಾಡಿದಾಗ 1, 3, 4 ಯಾವುದೆಲ್ಲ ಕಾಂಪ್ಲೆಕ್ಸ್ ಇನ್ವಾಲ್ವ್ ಆಗಿದೆ ಅಷ್ಟು ಕೂಡ ಪ್ರೋಟಾನ್ಸ್ನ ಪಂಪ್ ಮಾಡ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. FADH2ನ ಕನ್ಸಿಡರ್ ಮಾಡಿದಾಗ ಸೆಕೆಂಡ್ ಕಾಂಪ್ಲೆಕ್ಸ್ಗೆ ಆಗೋದಿಲ್ಲ, ಥರ್ಡ್ ಮತ್ತು ಫೋರ್ತ್ಗೆ ಆಗುತ್ತೆ. ಸೊ NADH ಆಕ್ಸಿಡೈಸ್ ಆದಾಗ ಜಾಸ್ತಿ ಪ್ರೋಟಾನ್ಸ್ ಪಂಪ್ ಆಗುತ್ತೆ ಮೇಟ್ರಿಕ್ಸ್ ಕಡೆಯಿಂದ ಇಂಟರ್ಮೆಂಬ್ರೇನ್ ಸ್ಪೇಸ್ಗೆ. FADH2
ಆಕ್ಸಿಡೈಸ್ ಆದಾಗ ರಿಲೇಟಿವ್ಲಿ NADH ಕಂಪೇರ್ ಮಾಡಿದ್ರೆ ಕಡಿಮೆ ಪ್ರೋಟಾನ್ಸ್ ಪಂಪ್ ಆಗುತ್ತೆ ಮೇಟ್ರಿಕ್ಸಿಂದ ಇಂಟರ್ಮೆಂಬ್ರೇನ್ ಸ್ಪೇಸ್ಗೆ. ಎಷ್ಟು ಯಾವ ಮಾಲಿಕ್ಯೂಲ್ ಎಷ್ಟು ATP ಕೊಡುತ್ತೆ that will depend on how many protons it is pumping from matrix side to intermembrane space side. ಈಗ ಪ್ರೋಟಾನ್ಸ್ ಎಲ್ಲ ಪಂಪ್ ಆಯಿತು, ಒಳಗಡೆ ಪ್ರೋಟಾನ್ಸ್ ಜಾಸ್ತಿ ಇದೆ, ಹೊರಗಡೆ ಪ್ರೋಟಾನ್ಸ್ ಕಡಿಮೆ ಇದೆ. There is an electrochemical gradient. There are more protons on the inside, in the intermembrane space compared to the matrix. Now these protons have to leave. These protons will escape through this fifth complex, which is ATP synthase. One thing you should remember, ATP synthase is not involved in transport of electrons, pumping of protons from matrix to intermembrane space. Excuse me. So ಈ protons ಏನು produce ಆಗಿತ್ತು, these protons will leave the intermembrane space and go out into the matrix via a channel that is present in this ATP synthase molecule. ಈ ATP synthase molecule ಅಲ್ಲಿ ಎರಡು ಪಾರ್ಟ್ಸ್ ಇದೆ. ಒಂದಕ್ಕೆ ನಾವು F0 ಪಾರ್ಟಿಕಲ್ ಅಂತೀವಿ, ಒಂದಕ್ಕೆ F1 ಪಾರ್ಟಿಕಲ್ ಅಂತೀವಿ. F0 particle is like a channel here through which these protons can pass. Okay, so this is a transmembrane part. Andre it is present within the membrane. It forms a channel within the membrane. F1 is the head. This has catalytic function. This is involved in synthesis of ATP. So ಈ ಪ್ರೋಟಾನ್ಸ್ ಏನು ಪ್ರೊಡ್ಯೂಸ್ ಆಗಿದೆ ಅದು ಈ ಕಡೆಯಿಂದ ಹೊರಗಡೆಗೆ ಹಿಂಗೆ, ಹೊರಗಡೆನ ಒಳಗಡೆ, ಮೇಟ್ರಿಕ್ಸ್ ಇರೋದು ಒಳಗೆ. ಸೊ ಒಳಗಡೆಗೆ ಹೋಗುವಾಗ ಈ ಪ್ರೋಟಾನ್ಸ್ ಇದರಿಂದ ಒಳಗಡೆಗೆ ಹೋಗುವಾಗ there will be sufficient energy for this head to synthesize ATP. ಈ ಹೆಡ್ ಏನು ಮಾಡುತ್ತೆ ಅಂದರೆ ಒಂದು ADP ಅಡಿನೋಸಿನ್ ಡೈಫಾಸ್ಫೇಟ್ನ ತೊಗೊಳುತ್ತೆ, ಒಂದು ಇನಾರ್ಗ್ಯಾನಿಕ್ ಫಾಸ್ಫೇಟ್ನ ತೊಗೊಳುತ್ತೆ, ಜಾಯಿನ್ ಮಾಡಿ ಒಳಗಡೆಗೆ ಮೇಟ್ರಿಕ್ಸ್ ಒಳಗಡೆಗೆ ರಿಲೀಸ್ ಮಾಡುತ್ತೆ. ಸೊ ಆ ರೀತಿ ಈ ಪ್ರೋಟಾನ್ಸ್ ಎಲ್ಲ ಎಸ್ಕೇಪ್ ಆಗುವಾಗ ದಿಸ್ F1 ಹೆಡ್ ಅದು ಒಂಥರ ಆರೆಂಜ್ ಪೀಲ್ ಮಾಡಿದ್ರೆ ಯಾವ ಥರ ಈ ಥರ ಒಂದು ಯೂನಿಟ್ಸ್ ಇರುತ್ತೆ ಆ ರೀತಿ ಇರುತ್ತೆ ATP ಸಿಂಥೇಸ್ದು ಹೆಡ್ನಲ್ಲಿ. ಸೊ ಅದು ಬೇರೆ ಬೇರೆ ಕಾನ್ಫರ್ಮೇಷನ್ ಚೇಂಜ್ ಮಾಡಿಕೊಂಡು ADP ತೊಗೊಳುತ್ತೆ, ಮೇಟ್ರಿಕ್ಸಿಂದ ಇನಾರ್ಗ್ಯಾನಿಕ್ ಫಾಸ್ಫೇಟ್ ತೊಗೊಳುತ್ತೆ, ಕಂಬೈನ್ ಮಾಡುತ್ತೆ, ATP ಆಗಿ ರಿಲೀಸ್ ಮಾಡುತ್ತೆ. ಅದಕ್ಕೆ ಬೇಕಾಗಿರೋ ಎನರ್ಜಿ ಈ ಪ್ರೋಟಾನ್ ಮೋಟಿವ್ ಫೋರ್ಸ್ನಿಂದ ಬರೋದು. ಓಕೆ, ಸೊ ಈ ಪ್ರೋಟಾನ್ಸ್ ಹೆಂಗೆ ಆಚೆಗೆ ಹೋಗುತ್ತೆ ಆ ರೀತಿ ATP ಸಿಂಥಸೈಸ್ ಆಗುತ್ತೆ. ನಾವು ಆಲ್ರೆಡಿ ಹೇಳಿದ ಹಾಗೆ NADH ಆಕ್ಸಿಡೇಷನ್ನಿಂದ ಜಾಸ್ತಿ ಪ್ರೋಟಾನ್ಸ್ ಪಂಪ್ ಆಗುತ್ತೆ ಇಂಟರ್ಮೆಂಬ್ರೇನ್ ಸ್ಪೇಸ್ಗೆ ಕಂಪೇರ್ ಟು FADH2. ಪ್ರತಿ ATP ಸಿಂಥಸೈಸ್ ಆಗಬೇಕಂದ್ರೆ 4 ಪ್ರೋಟಾನ್ಸ್ ಹೆಂಗೆ ಮೂವ್ ಆಗಬೇಕು. Approximately per NADH we will get 3 ATPs, per FADH2 we will get 2 ATPs. Idu also is a little ambiguous. ಬೇರೆ ಬೇರೆ ಟೆಕ್ಸ್ಟ್ ಬುಕ್ಸ್ ಬೇರೆ ಬೇರೆ ನೋಟ್ಸಲ್ಲಿ ಬೇರೆ ಬೇರೆ ಥರ ಇನ್ಫಾರ್ಮೇಷನ್ ಇದೆ. ಬಟ್ ನಾವು NCERTನ ಫಾಲೋ ಮಾಡೋಣ. ಅಕಾರ್ಡಿಂಗ್ ಟು NCERT ಪ್ರತಿ 4 ಪ್ರೋಟಾನ್ಸ್ ಲೀವಿಂಗ್ ಥ್ರೂ ದಿಸ್ ATP ಸಿಂಥೇಸ್ ಮಾಲಿಕ್ಯೂಲ್ ಒಂದು ATP ಸಿಂಥಸೈಸ್ ಆಗುತ್ತೆ. ಅಕಾರ್ಡಿಂಗ್ ಟು NCERT ಪ್ರತಿ NADH molecule will give rise to 3 ATP. ಪ್ರತಿ FADH2 will produce 2 ATP. Okay na? So this is basically what happens during electron transport system and it is present in the inner mitochondrial membrane. ಇಲ್ಲಿ ATP synthesize ಆಗ್ತಾಯಿದೆ. ATP synthesisಗೆ ನಾವು ಫಾಸ್ಫೋರಿಲೇಷನ್ ಅಂತ ಕರಿತೀವಿ. Here ATP synthesisಗೆ ಎನರ್ಜಿ ಎಲ್ಲಿಂದ ಬಂತು? It will come from oxidation reduction reactions. Therefore we call it oxidative phosphorylation. ಫೋಟೋಸಿಂಥಸಿಸ್ ಅಲ್ಲಿ ATP ಸಿಂಥಸೈಸ್ ಆಗಬೇಕಾದ್ರೆ ಎನರ್ಜಿ ಲೈಟ್ ಇಂದ ಬಂತು, ಅಲ್ಲಿ ನಾವು ಫೋಟೋಫಾಸ್ಫೋರಿಲೇಷನ್ ಅಂತ ಕರಿತೀವಿ. ಗ್ಲೈಕೋಲಿಸಿಸ್ ನಲ್ಲಿ ಒಂದು ಸಬ್ಸ್ಟ್ರೇಟ್ ಗ್ಲೂಕೋಸ್ 1,6 ಬಿಸ್ಫಾಸ್ಫೇಟ್ ಇಂದ ಗ್ಲೂಕೋಸ್ 6 ಫಾಸ್ಫೇಟ್ ಆಗುವಾಗ ವೇಟ್ ನಾಟ್ ದೇರ್ 1,3 ಬಿಸ್ಫಾಸ್ಫೋಗ್ಲಿಸರಿಕ್ ಆಸಿಡ್ ಇಂದ 3 ಫಾಸ್ಫೋಗ್ಲಿಸರಿಕ್ ಆಸಿಡ್ ಆಗುತ್ತಲ್ವ ಸೆಕೆಂಡ್ ಪಾರ್ಟಲ್ಲಿ, ಅವಾಗ ಒಂದು ATP ಸಿಂಥಸೈಸ್ ಆಗುತ್ತಲ್ವ. ಆ ರೀತಿಯ ATP ಸಿಂಥಸಿಸ್ಗೆ ನಾವು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಅಂತ ಕರಿತೀವಿ. ಅಲ್ಲಿ ಏನಾಗುತ್ತೆ ಅಂದರೆ ATP ಸಿಂಥಸೈಸ್ ಆಗ್ತಾ ಇದೆ, ಫಾಸ್ಫೇಟ್ ಒಂದು ಸಬ್ಸ್ಟ್ರೇಟಲ್ಲಿತ್ತು, 1,3 ಬಿಸ್ಫಾಸ್ಫೋಗ್ಲಿಸರಿಕ್ ಆಸಿಡಲ್ಲಿತ್ತು, ಅಲ್ಲಿ 2 ಫಾಸ್ಫೇಟ್ ಇತ್ತು, 1 ಫಾಸ್ಫೇಟ್ ರಿಮೂವ್ ಆಗಿ 3 ಫಾಸ್ಫೋಗ್ಲಿಸರಿಕ್ ಆಸಿಡ್ ಆಯಿತು. ಆ ಇನ್ನೊಂದು ಫಾಸ್ಫೇಟ್ ಇಸ್ ಯೂಸ್ ಟು ಸಿಂಥಸೈಸ್ ATP. ಅದಕ್ಕೆ ನಾವು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಅಂತ ಕರಿತೀವಿ. ಫೋಟೋಫಾಸ್ಫೋರಿಲೇಷನ್ ಫೋಟೋಸಿಂಥಸಿಸ್ ಅಲ್ಲಾಗುತ್ತೆ, ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಗ್ಲೈಕೋಲಿಸಿಸ್ ಅಲ್ಲಿ ನಾವು ನೋಡ್ಬೋದು. ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ನಾವು ETS ಅಲ್ಲಿ ನೋಡ್ತೀವಿ. ಓಕೆ, ಸೊ ಈವನ್ ಹಿಯರ್ ATP is going to get synthesized because of ATP synthase. I hope this much is clear. ಈಗ ನಾವು ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್ನ ನೋಡಬೇಕು. ಒಂದು ಗ್ಲೂಕೋಸ್ನಿಂದ ಏರೋಬಿಕ್ ರೆಸ್ಪಿರೇಷನಲ್ಲಿ ನಮಗೆ ಎಷ್ಟು ATP ಸಿಗ್ಬೋದು ಐಡಿಯಲ್ ಸಿಚುವೇಷನಲ್ಲಿ. ಆ್ಯಕ್ಚುಲಿ ಇನ್ ರಿಯಾಲಿಟಿ ಅದು ನಡೆಯೋದಿಲ್ಲ.
ಸೊ ನಾವು ಈ ರೀತಿ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಎಷ್ಟು ಎನರ್ಜಿ ಎಷ್ಟು ಎಫಿಷಿಯೆಂಟಾಗಿ ನಮ್ಮ ರೆಸ್ಪಿರೇಷನ್ ವರ್ಕ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಈ ರೀತಿ ಐಡಿಯಲ್ ಕ್ಯಾಲ್ಕುಲೇಷನ್ಸ್ನ ನಾವು ಮಾಡ್ತೀವಿ. ಸೊ ಈ ಐಡಿಯಲ್ ಕ್ಯಾಲ್ಕುಲೇಷನ್ ಮಾಡುವಾಗ ನಾವು ಕೆಲವೊಂದು ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು. ದೇ ಆರ್ ಸರ್ಟನ್ ಅಸಂಪ್ಷನ್ಸ್, ದೇರ್ ಆರ್ 4 ಅಸಂಪ್ಷನ್ಸ್. ಫಸ್ಟ್ಲಿ ಏನು ಅಸಂಪ್ಷನ್ ಅಂತ ಅಂದರೆ, ನಾವು ಗ್ಲೈಕಾಲಿಸಿಸಲ್ಲಿ, ಲಿಂಕ್ ರಿಯಾಕ್ಷನಲ್ಲಿ, ಕ್ರೆಬ್ಸ್ ಸೈಕಲಲ್ಲೆಲ್ಲ ಏನು ಓದಿದ್ವಿ, ಎಕ್ಸಾಕ್ಟ್ಲಿ ಅದೇ ಸೀಕ್ವೆನ್ಸ್ನಲ್ಲಿ ಅದೇ ಆರ್ಡರ್ಲಿ ಪಾತ್ವೇಲಿ ಒನ್ ಸಬ್ಸ್ಟ್ರೇಟ್ ಫಾರ್ಮ್ಸ್ ದ ನೆಕ್ಸ್ಟ್ ಅಂತ ಒಂದು ಅಸಂಪ್ಷನ್. ಇಟ್ ಈಸ್ ನಾಟ್ ರಿಯಲಿ ಟ್ರೂ. ಇವಾಗ ಒಂದು ಪ್ಲಾಂಟ್ಸಲ್ಲಿ ತೊಗೊಂಡ್ರೆ ಸೈಮಲ್ಟೇನಿಯಸ್ ಆಗಿ ಫೋಟೋಸಿಂಥಸಿಸ್, ರೆಸ್ಪಿರೇಷನ್ ಎಲ್ಲ ನಡೀತಾ ಇದೆ. ನಮ್ಗೆ ಗೊತ್ತು ಹಾಗೆ ಸರ್ಟನ್ ಸಬ್ಸ್ಟ್ರೇಟ್ಸ್ ಆರ್ ಪ್ರೆಸೆಂಟ್ ಇನ್ ಬೋತ್ ಗ್ಲೈಕಾಲಿಸಿಸ್ ಆ್ಯಂಡ್ ರೆಸ್ಪಿರೇಷನ್ ಆ್ಯಂಡ್ ಫೋಟೋಸಿಂಥಸಿಸ್. ಸ್ವಲ್ಪ ಅಮೌಂಟ್ ಆಫ್ ಎಕ್ಸ್ಚೇಂಜ್ ವಿಲ್ ಟೇಕ್ ಪ್ಲೇಸ್ ಬಿಟ್ವೀನ್ ಡಿಫ್ರೆಂಟ್ ಪ್ರಾಸೆಸಸ್ ಇನ್ ಅ ಸೆಲ್. ಯಾವಾಗಲೂ ಅದು ಒಂದು ರೋಡ್ ಥರ ಇಟ್ಕೊಂಡಿರಲ್ಲ, ಇದಾದ್ಮೇಲೆ ಇದು ಮಾಡ್ಬೇಕು, ಇದಾದ್ಮೇಲೆ ಇದು ಮಾಡ್ಬೇಕಂತ. ಅದು ಒಂದು ಮಾಲಿಕ್ಯೂಲ್ಗೂ ಬ್ರೈನ್ ಇಲ್ಲ, ಯೋಚನೆ ಮಾಡೋಕ್ಕಾಗಲ್ಲ. ಸೊ ದೇ ಆರ್ ಕೆಮಿಕಲ್ಸ್ ಇಂಟರ್ಆಕ್ಟಿಂಗ್. ಗ್ಲೈಕೋಲಿಸಿಸ್ನಲ್ಲಿ ಯಾವುದಾದ್ರೂ ಒಂದು ಇಂಟರ್ಮೀಡಿಯೇಟ್ ಪೈರುವಿಕ್ ಆ್ಯಸಿಡ್ ಏನೋ ಫಾರ್ಮ್ ಆಯಿತು. ಪೈರುವಿಕ್ ಆ್ಯಸಿಡ್ ಲಿಂಕ್ ರಿಯಾಕ್ಷನ್ಗೆ ಹೋಗ್ಬೇಕಂತಿಲ್ಲ. ಪೈರುವಿಕ್ ಆ್ಯಸಿಡ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಸಿಂಥಸಿಸ್ ಆಫ್ ಸಮ್ ಅಮೈನೋ ಆ್ಯಸಿಡ್. ಆ ರೀತಿ ಆಗುತ್ತೆ ಇನ್ ರಿಯಾಲಿಟಿ ಸೆಲ್ಲಲ್ಲಿ. ಬಟ್ ನಾವು ಐಡಿಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು ಒಂದು ಗ್ಲೂಕೋಸ್ನಿಂದ ನಾವು ಎಷ್ಟು ಎನರ್ಜಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಅಂದರೆ, ವಿ ಮಸ್ಟ್ ಅಸ್ಯೂಮ್ ದ್ಯಾಟ್ ನಾವು ಈವರೆಗೂ ಏನು ಪಾತ್ವೇಸ್ ಓದಿದ್ವಿ ಎಕ್ಸಾಕ್ಟ್ಲಿ ಅದೇ ಸೀಕ್ವೆನ್ಸಲ್ಲಿ ಎಲ್ಲ ನಡೆಯುತ್ತೆ ಅಂತ. ಸೆಕೆಂಡ್ಲಿ, NADH that is synthesized in glycolysis will be transferred into the mitochondria and undergoes oxidative phosphorylation. ಗ್ಲೈಕೋಲಿಸಿಸ್ನಲ್ಲಿ ಏನು NADH ಪ್ರೊಡ್ಯೂಸ್ ಆಗಿತ್ತು ಒಂದು ರಿಯಾಕ್ಷನಲ್ಲಿ, ನಮ್ಮ 6th ರಿಯಾಕ್ಷನಲ್ಲಿ ಐ ಥಿಂಕ್, ಆ ರಿಯಾಕ್ಷನಲ್ಲಿರುವಂತಹ NADH ಹ್ಯಾಸ್ ಟು ಬಿ ಟ್ರಾನ್ಸ್ಪೋರ್ಟೆಡ್ ಇನ್ ಟು ದ ಮೈಟೊಕಾಂಡ್ರಿಯಾ ಫಾರ್ ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್. ಇದು ನಮ್ಮ ಸೆಕೆಂಡ್ ಅಸಂಪ್ಷನ್. ಥರ್ಡ್ ಅಸಂಪ್ಷನ್ ಏನು ಅಂದರೆ, ಯಾವ ಇಂಟರ್ಮೀಡಿಯೇಟ್ ಕೂಡ ಪಾತ್ವೇಲಿ, ಯಾವುದಾದ್ರೂ ಪಾತ್ವೆ ಆಗಿರ್ಬೋದು ಈವರೆಗೂ ಕಲ್ತಿರೋದು, ಯಾವ ಇಂಟರ್ಮೀಡಿಯೇಟ್ ಕೂಡ ಬೇರೆ ಯಾವುದೇ ಸಬ್ಸ್ಟೆನ್ಸ್ ಸಿಂಥಸೈಸ್ ಆಗಬೇಕಂತ ನಮ್ಮ ಪಾತ್ವೆಯಿಂದ ವಿತ್ಡ್ರಾ ಆಗಬಾರ್ದು. ಫೋರ್ತ್, ಗ್ಲೂಕೋಸ್ ಮಾತ್ರ ರೆಸ್ಪೈರ್ ಆಗ್ತಾ ಇದೆ, ಬೇರೆ ಯಾವುದು ಸಬ್ಸ್ಟ್ರೇಟ್ ಇಲ್ಲ. ಸೊ ಯಾವ ಬೇರೆ ಸಬ್ಸ್ಟ್ರೇಟ್ ಕೂಡ, ಇಂಟರ್ಮೀಡಿಯೇಟ್ ಕೂಡ ಮಧ್ಯದಲ್ಲಿ ಎಂಟರ್ ಆಗ್ತಾ ಇಲ್ಲ. ಈ ರೀತಿ ಒಂದು ಅಸಂಪ್ಷನ್ ಮಾಡಬೇಕು. ಸೊ ದೀಸ್ ಆರ್ ದ 4 assumptions. ಅಕಾರ್ಡಿಂಗ್ ಟು these 4 assumptions, if all of them are kept in mind, this is what our respiratory balance sheet will look like. ಗ್ಲೈಕೋಲಿಸಿಸ್ನಲ್ಲಿ ಏನಾಯಿತು, ಒಂದು ಗ್ಲೂಕೋಸ್ 2 ಪೈರುವಿಕ್ ಆ್ಯಸಿಡ್ ಮಾಲಿಕ್ಯೂಲ್ಸ್ಗೆ ಕನ್ವರ್ಟ್ ಆಯಿತು. ಎನರ್ಜೆಟಿಕಲಿ ಏನಾಯಿತು, ATP ಮಾಲಿಕ್ಯೂಲ್ ಸಿಂಥಸೈಸ್ ಆಯಿತು, NADH ಮಾಲಿಕ್ಯೂಲ್ ಸಿಂಥಸೈಸ್ ಆಯಿತು. 2 ATP ಸಿಂಥಸೈಸ್ ಆಯಿತು, 2 NADH ಸಿಂಥಸೈಸ್ ಆಯಿತು. ಪ್ರತಿ NADH ಇಂದ ನಮಗೆ 3 ATP ಪ್ರೊಡ್ಯೂಸ್ ಆಗುತ್ತೆ ETC ಥ್ರೂ ಹೋದ್ಮೇಲೆ ಅಂತ ಹೇಳಿದ್ರೆ. 2 NADH ಇಂದ ಟೋಟಲಿ 6 ATP ಪ್ರೊಡ್ಯೂಸ್ ಆಗಿರುತ್ತೆ. ಸೊ ದಿಸ್ ಈಸ್ ಆಫ್ಟರ್ ಗೋಯಿಂಗ್ ಥ್ರೂ ETS. ಸೊ ಗ್ಲೈಕೋಲಿಸಿಸ್ ಇಂದ ನಮಗೆ ಟೋಟಲಿ 6 ATP ಪ್ಲಸ್ 2 ATP 8 ATP ಜನರೇಟ್ ಆದ ಹಾಗೆ. ಪೈರುವೇಟ್ ಆಕ್ಸಿಡೇಷನ್ ಅಥವಾ ಆಕ್ಸಿಡೇಟಿವ್ ಡಿಕಾಬಾಕ್ಸಿಲೇಷನ್ ಲಿಂಕ್ ರಿಯಾಕ್ಷನ್ ನಾವು ಕನ್ಸಿಡರ್ ಮಾಡಿದ್ರೆ, 2 ಪೈರುವಿಕ್ ಆ್ಯಸಿಡ್ನ ಕನ್ಸಿಡರ್ ಮಾಡಿದ್ರೆ ವಿ ವಿಲ್ ಗೆಟ್ 2 NADH. 2 NADH ಇಂದ ನಮಗೆ 6 ATP ಸಿಗುತ್ತೆ. ನೆಕ್ಸ್ಟ್ ಕ್ರೆಬ್ಸ್ ಸೈಕಲ್. ಕ್ರೆಬ್ಸ್ ಸೈಕಲ್ ನಾವು 1 ಪೈರುವಿಕ್ ಆ್ಯಸಿಡ್ ಲೆಕ್ಕಕ್ಕೆ ತೊಗೊಂಡ್ವಿ. 2 ಪೈರುವಿಕ್ ಆ್ಯಸಿಡ್ ಲೆಕ್ಕಕ್ಕೆ ತೊಗೊಂಡ್ರೆ ಟೋಟಲಿ 2 GTP ಇಂದ 2 ATP, 3 NADH ಇಂದ 6 NADH ಬರುತ್ತೆ. ಹಾಗೆಯೇ 2 times FADH2 ಪ್ರೊಡ್ಯೂಸ್ ಆಗುತ್ತೆ. ಪ್ರತಿ NADH ETS ಥ್ರೂ ಹೋಗಾದ್ಮೇಲೆ 18 ATP ಪ್ರೊಡ್ಯೂಸ್ ಮಾಡುತ್ತೆ 6 ಇಂದ. ಪ್ರತಿ FADH2 2 ATPನ ಕೊಡ್ಬೋದು ಅಂದರೆ 2 FADH2 ಇಂದ ಟೋಟಲಿ 4 ATP ಪ್ರೊಡ್ಯೂಸ್ ಆಗುತ್ತೆ. ಸೊ ಟೋಟಲಿ 6, ವೇಟ್, ದಿಸ್ ಇಸ್ 8, ದಿಸ್ ಇಸ್ 6, ದಿಸ್ ಇಸ್ 20, 24. ಟೋಟಲಿ ಎಷ್ಟಾಯಿತು? 6, 4, 10, 18. ಟೋಟಲಿ 38 ATPs ಪ್ರೊಡ್ಯೂಸ್ ಆಯಿತು. ಬಟ್ ದೇ ಸೇ ಗ್ಲೈಕೋಲಿಸಿಸ್ನಲ್ಲಿ ಪ್ರೊಡ್ಯೂಸ್ ಆಗಿರುವಂಥ NADH ಸೈಟೋಪ್ಲಾಸಮಿಂದ ಮೈಟೊಕಾಂಡ್ರಿಯಲ್ ಮೇಟ್ರಿಕ್ಸ್ ಒಳಗೆ ಬರಬೇಕಂದ್ರೆ ETS ಅಂಡರ್ಗೋ ಮಾಡೋಕ್ಕೆ ಒಂದು ATP ಯೂಸ್ ಆಗುತ್ತೆ ಅಂತ. ಸೊ 36 ATPs ಅಂತ ಕೂಡ ಕೆಲವು ಬುಕ್ಸ್ ಹೇಳ್ತಾರೆ. ಸೊ 36 ATPs ಇಸ್ ಹೌ ಮಚ್ ವಿ ಶುಡ್ ಬಿ ಗೆಟಿಂಗ್. ಬಟ್ ಐಡಿಯಲಿ ಆ ರೀತಿ ನಡೆಯಲ್ಲ. ಯಾಕೆಂದರೆ ನಾವು ಇದ್ರ ಮುಂಚೆ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಇದೆಲ್ಲ ಪಾಯಿಂಟ್ಸ್ ನಡೀತಾನೆ ಇರುತ್ತೆ. ಪೈರುವಿಕ್ ಆ್ಯಸಿಡ್ ಬೇರೆ ಏನೋ ಸಿಂಥಸೈಸ್ ಆಗೋದಕ್ಕೆ ಯೂಸ್ ಆಗುತ್ತೆ, ಅಸಿಟೈಲ್ ಕೋಎ ಯಾವುದೋ ಫ್ಯಾಟಿ ಆಸಿಡ್ ಸಿಂಥಸೈಸ್ ಆಗೋದಕ್ಕೆ ಯೂಸ್ ಆಗುತ್ತೆ. ಸೊ ಆ ರೀತಿ ಎಲ್ಲ ಆಗ್ತಾ ಇರೋ ಕಾರಣದಿಂದ ನಾವು ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ ಒಂದು ಗ್ಲೂಕೋಸಿಂದ ಎವ್ರಿ ಟೈಮ್ ಇಷ್ಟೇ ATPs ಪ್ರೊಡ್ಯೂಸ್ ಆಗುತ್ತೆ ಅಂತ. ಓಕೆನಾ? ಸೊ ದಿಸ್ ಇಸ್ ದ ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್. ನಾವು ಲೆಟ್ಸ್ ಟಾಕ್ ಅಬೌಟ್ ಆಂಫಿಬಾಲಿಕ್ ಪಾತ್ವೆ. ನಾವು ಆನಬಾಲಿಕ್ ಪಾತ್ವೆ ಕೇಳಿದ್ದೀವಿ, ಕ್ಯಾಟಬಾಲಿಕ್ ಪಾತ್ವೆ ಕೇಳಿದ್ದೀವಿ. ಆಂಫಿಬಾಲಿಕ್ ಅಂದರೆ ಏನು? ಆನಬಾಲಿಕ್ ಅಂದರೆ ಬಿಲ್ಡಿಂಗ್ ಅಪ್,
ಕ್ಯಾಟಬಾಲಿಕ್ ಅಂದರೆ ಬ್ರೇಕಿಂಗ್ ಡೌನ್, ಆಂಫಿಬಾಲಿಕ್ ಅಂದರೆ ಎರಡು, ಬಿಲ್ಡಿಂಗ್ ಆ್ಯಂಡ್ ಬ್ರೇಕಿಂಗ್ ಡೌನ್. ಸೋ ಫಾರ್ ನಾವು ಅಂದ್ಕೊಂಡಿದ್ವಿ ರೆಸ್ಪಿರೇಷನಲ್ಲಿ ಬ್ರೇಕ್ ಡೌನ್ ಆಗುತ್ತೆ ಅಂತ. ಬಟ್ ಸಮ್ ಇಂಟರ್ಮೀಡಿಯೇಟ್ಸ್ ಇನ್ ದ ರೆಸ್ಪಿರೇಟರಿ ಪಾತ್ವೇಸ್ ಕ್ಯಾನ್ ಬಿ ವಿತ್ಡ್ರಾನ್ ಆ್ಯಂಡ್ ಯೂಸ್ಡ್ ಫಾರ್ ಸಿಂಥಸಿಸ್ ಆಸ್ ವೆಲ್. ಯೂಶಲಿ ಕಾರ್ಬೋಹೈಡ್ರೇಟ್ಸ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್ ಆಗಿದ್ರೆ ಗ್ಲೂಕೋಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಬ್ರೇಕ್ ಡೌನ್ ಆಗುತ್ತೆ, ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಗ್ಲೂಕೋಸ್ ವಿಲ್ ಬಿ ದ ಸಬ್ಸ್ಟ್ರೇಟ್ ದಟ್ ವಿಲ್ ಸ್ಟಾರ್ಟ್ ಅಂಡರ್ಗೋಯಿಂಗ್ ರೆಸ್ಪಿರೇಷನ್. ಅದೇ ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್ ಆಗಿದೆ, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ ಏನಾದರೂ ಆಗಿದ್ರೆ ಅದು ಬೇರೆ ಬೇರೆ ಎಂಟ್ರಿ ಪಾಯಿಂಟ್ಸಲ್ಲಿ ರೆಸ್ಪಿರೇಟರಿ ಪಾತ್ವೇನ ಎಂಟರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಫ್ಯಾಟ್ಸ್ನ ಕನ್ಸಿಡರ್ ಮಾಡಿದ್ರೆ ಫ್ಯಾಟ್ಸ್ ಕ್ಯಾನ್ ಬಿ ಬ್ರೋಕನ್ ಡೌನ್ ಇಂಟು ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಗ್ಲಿಸರಾಲ್. ಫ್ಯಾಟಿ ಆಸಿಡ್ಸ್ ಕ್ಯಾನ್ ಎಂಟರ್ ದ ರೆಸ್ಪಿರೇಟರಿ ಪಾತ್ವೇ ಆಸ್ ಅಸಿಟೈಲ್ ಕೋಎ. ಗ್ಲಿಸರಾಲ್ನ ಕನ್ಸಿಡರ್ ಮಾಡಿದ್ರೆ ಗ್ಲಿಸರಾಲ್ಡಿಹೈಡ್ ಆಗಿ ಎಂಟರ್ ಮಾಡ್ಬೋದು. ನಮಗೆ ಗೊತ್ತಲ್ವಾ ಫಾಸ್ಫೋಗ್ಲಿಸರಾಲ್ಡಿಹೈಡ್ ಅಥವಾ ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟ್ ಇದೆ ಗ್ಲೈಕಾಲಿಸಿಸಲ್ಲಿ ಅಂತ. ಸೊ ಗ್ಲಿಸರಾಲ್ ಕ್ಯಾನ್ ಎಂಟರ್ ದ ಪಾತ್ವೇ ಎಟ್ ದಿಸ್ ಪಾಯಿಂಟ್. ಪ್ರೋಟೀನ್ಸ್ನ ಕನ್ಸಿಡರ್ ಮಾಡಿದ್ರೆ ಪ್ರೋಟೀನ್ಸ್ ಆರ್ ಪಾಲಿಮರ್ಸ್, ಅದು ಬ್ರೇಕ್ ಡೌನ್ ಆಗಿ ಅಮೈನೋ ಆಸಿಡ್ಸ್ ಆಗುತ್ತೆ. ಅಮೈನೋ ಆಸಿಡ್ಸ್ ಡಿಅಮಿನೇಷನ್ ಆಗಿ ಪೈರುವಿಕ್ ಆ್ಯಸಿಡ್ ಆಗಿ ಎಂಟರ್ ಮಾಡ್ಬೋದು, ಅಥವಾ ಕ್ರೆಬ್ ಸೈಕಲಲ್ಲಿ ಯಾವುದಾದ್ರೂ ಒಂದು ಆ್ಯಸಿಡ್ ಆಗಿ ಎಂಟರ್ ಮಾಡ್ಬೋದು. ಆ ರೀತಿ ಬೇರೆ ಬೇರೆ ಎಂಟ್ರಿ ಪಾಯಿಂಟ್ಸ್ನ ತೊಗೊಳುತ್ತೆ. ಸೊ ದಿಸ್ ಈಸ್ ಹೌ ಡಿಫ್ರೆಂಟ್ ಸಬ್ಸ್ಟ್ರೇಟ್ಸ್ ಎಂಟರ್ ದ ರೆಸ್ಪಿರೇಟರಿ ಪಾತ್ವೇ. ಅದೇ ಒಂದು ಸೆಲ್ನಲ್ಲಿ ಫ್ಯಾಟ್ ಸಿಂಥಸೈಸ್ ಆಗಬೇಕು ಅಂತ ಅಂದರೆ ಈ ಬ್ರೇಕ್ ಡೌನ್ ಆಗ್ತಾ ಇರುವಾಗ ಏನು ಅಸಿಟೈಲ್ ಕೋಎ ಪ್ರೊಡ್ಯೂಸ್ ಆಗಿರುತ್ತೆ, ದಿಸ್ ಕ್ಯಾನ್ ಬಿ ವಿತ್ಡ್ರಾನ್ ಫ್ರಮ್ ದ ಸೈಕಲ್ ಆ್ಯಂಡ್ ಯೂಸ್ಡ್ ಫಾರ್ ದ ಸಿಂಥಸಿಸ್ ಆಫ್ ಫ್ಯಾಟ್ಸ್. If proteins have to be synthesized, pyruvic acid can be withdrawn from the cycle and used for the synthesis of proteins. ಆ ರೀತಿ ಅದೇ ಇಂಟರ್ಮೀಡಿಯೇಟ್ಸ್ ಬ್ರೇಕ್ ಡೌನ್ ಆಗಿ ರೆಸ್ಪಿರೇಷನ್ ಪಾತ್ವೇಯಲ್ಲೂ ಕಂಟಿನ್ಯೂ ಆಗ್ಬೋದು, ಅಥವಾ ಇಟ್ ಕ್ಯಾನ್ ಬಿ ವಿತ್ಡ್ರಾನ್ ಆ್ಯಂಡ್ ಯೂಸ್ ಟು ಬಿಲ್ಡ್ ಸಮಥಿಂಗ್ ಎಲ್ಸ್ ವಿಚ್ ವಿ ಕಾಲ್ ಆನಬಾಲಿಸಮ್. ಸೊ ಇದೇ ರೀತಿ ಆದರೆ ಇದು ಕ್ಯಾಟಬಾಲಿಕ್. ವಿತ್ಡ್ರಾ ಆಗಿ ಏನೋ ಸಿಂಥಸೈಸ್ ಮಾಡೋಕ್ಕೆ ಯೂಸ್ ಆಯಿತು ಅಂದರೆ ಇಟ್ ಇಸ್ ಆನಬಾಲಿಕ್. ಸೊ ರೆಸ್ಪಿರೇಷನ್ ಈಸ್ ಅನ್ ಆಂಫಿಬಾಲಿಕ್ ಪಾತ್ವೇ where the substrates can be further broken down or it can be withdrawn from the pathway to synthesize something bigger. So therefore we say that respiration is an amphibolic pathway. So respiratory quotient anta ಒಂದು ಕಾನ್ಸೆಪ್ಟ್ ಇದೆ towards the end of this chapter. Respiratory quotient ಅಂದ್ರೇನು? It is basically a ratio between what? Ratio of the volume of carbon dioxide evolved ರೆಸ್ಪಿರೇಷನ್ ಆದಾಗ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಇವಾಲ್ವ್ ಆಯಿತು, ಅಂದರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತಲ್ವಾ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಟು ದ ವಾಲ್ಯೂಮ್ ಆಫ್ ಆಕ್ಸಿಜನ್ ಕನ್ಸ್ಯೂಮ್ಡ್. ಇದು ಏರೋಬಿಕ್ ರೆಸ್ಪಿರೇಷನ್ಗೆ ಮಾತ್ರ. ಏರೋಬಿಕ್ ರೆಸ್ಪಿರೇಷನಲ್ಲಿ ಆಕ್ಸಿಜನ್ನ ಯೂಸ್ ಮಾಡ್ಕೊಂಡು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತೀವಲ್ವಾ. ಸೊ ಒಂದು ರೆಸ್ಪಿರೇಟರಿ ಪಾತ್ವೇಯಲ್ಲಿ ಒಂದು ಸಬ್ಸ್ಟ್ರೇಟ್ನ ನಾವು ಯೂಸ್ ಮಾಡ್ಕೊಂಡು ರೆಸ್ಪಿರೇಷನ್ ಆದಾಗ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು ಡಿವೈಡೆಡ್ ಬೈ ಎಷ್ಟು ಆಕ್ಸಿಜನ್ ಯೂಸ್ ಆಯಿತು ವಿಲ್ ಗಿವ್ ಅಸ್ ದ ರೆಸ್ಪಿರೇಟರಿ ಕೋಶೆಂಟ್. ಅದಕ್ಕೆ ರೆಸ್ಪಿರೇಟರಿ ರೇಷಿಯೋ ಅಂತ ಕೂಡ ಕರಿತೀವಿ. ಓಕೆ, ಸೊ ಈ ರೆಸ್ಪಿರೇಟರಿ ರೇಷಿಯೋ ಎಷ್ಟಿರುತ್ತೆ ವಿಲ್ ಡಿಪೆಂಡ್ ಆನ್ ದ ಸಬ್ಸ್ಟ್ರೇಟ್. ಫ್ಯಾಟ್ಸಿಗೆ ಬೇರೆ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ಗೆ ಬೇರೆ ಇರುತ್ತೆ, ಪ್ರೋಟೀನ್ಸ್ಗೆ ಬೇರೆ ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ಗೆ ಇಟ್ ವಿಲ್ ಬಿ 1. ನಾವು ಈಗಷ್ಟೇ ಗ್ಲೂಕೋಸ್ನ ಇಟ್ಕೊಂಡು ಫುಲ್ ರೆಸ್ಪಿರೇಷನ್ ಕಲ್ತ್ಕೊಂಡಿದ್ದೀವಿ. ನಮ್ಗೆ ಅಲ್ಲೇ ಗೊತ್ತಾಯಿತು 6 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, 6 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ಯೂಸ್ ಆಗುತ್ತೆ. ಸೊ 6 divided by 6 will be equal to 1. ಸೊ ಕಾರ್ಬೋಹೈಡ್ರೇಟ್ಸ್ಗೆ RQ ವ್ಯಾಲ್ಯೂ ಇಸ್ 1. ಅದೇ ರೀತಿ ನಾವು ಫ್ಯಾಟ್ಸ್ಗೆ ಕನ್ಸಿಡರ್ ಮಾಡಿದಾಗ ಫ್ಯಾಟ್ಸಲ್ಲಿ ಆಕ್ಸಿಜನ್ ಜಾಸ್ತಿ ಕನ್ಸ್ಯೂಮ್ ಆಗಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎವಲ್ಯೂಷನ್ ಕಡಿಮೆ ಆಗಿರುತ್ತೆ. ಸೊ ಅದರ ವ್ಯಾಲ್ಯೂ 1ಗಿಂತ ಕಡಿಮೆ ಇರುತ್ತೆ. ಸೊ ಇಟ್ ವಿಲ್ ಬಿ ಅರೌಂಡ್ 0.7. ಅದೇ ನಾವು ಪ್ರೋಟೀನ್ಸ್ನ ಯೂಸ್ ಮಾಡಿಕೊಂಡಾಗ ಸಬ್ಸ್ಟ್ರೇಟ್ ಆಗಿ ಪ್ರೋಟೀನ್ಸ್ ಫ್ಯಾಟ್ಸ್ ಡೈರೆಕ್ಟಾಗಿ ಎಂಟರ್ ಆಗೋದಕ್ಕಾಗೋದಿಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಟು ಸಮಥಿಂಗ್ ಎಲ್ಸ್ ಅಂಡ್ ಇಟ್ ವಿಲ್ ಎಂಟರ್ ದ ರೆಸ್ಪಿರೇಟರಿ ಪಾತ್ವೇ. ಪ್ರೋಟೀನ್ಸ್ಗೆ 0.9 ಅಷ್ಟು ಇರ್ಬೋದು RQ ವ್ಯಾಲ್ಯೂ. ಸೊ ದಿಸ್ ಇಸ್ ಬೇಸಿಕಲಿ ವಾಟ್ ರೆಸ್ಪಿರೇಟರಿ ಕೋಶೆಂಟ್ ಇಸ್ ಅಬೌಟ್. ಇವಾಗ ನಾವು ಏರೋಬಿಕ್ ರೆಸ್ಪಿರೇಷನ್ ಆನರೋಬಿಕ್ ರೆಸ್ಪಿರೇಷನ್ನ ಕಂಪೇರ್ ಮಾಡಿದ್ರೆ ಆನರೋಬಿಕ್ ರೆಸ್ಪಿರೇಷನಲ್ಲಿ ನಮಗೆ ಗ್ಲೈಕೋಲಿಸಿಸ್ನಲ್ಲಿ ಏನು ATP ಸಿಕ್ತು ಅಷ್ಟೇ ATP ಸಿಕ್ಕಿದ್ದು, ಬೇರೆ ಏನೂ ಎನರ್ಜಿ ಸಿಗಲಿಲ್ಲ. ಏನು NADH ಪ್ರೊಡ್ಯೂಸ್ ಆಗಿತ್ತು ಗ್ಲೈಕೋಲಿಸಿಸಲ್ಲಿ, ಆನರೋಬಿಕ್ ರೆಸ್ಪಿರೇಷನಲ್ಲಿ ಫರ್ಮೆಂಟೇಷನ್ ಆಗೋವಾಗ ಅದು ಕೂಡ ಯೂಸ್ ಆಗಿಬಿಡುತ್ತೆ. ಸೊ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಏರೋಬಿಕಲಿ ರೆಸ್ಪೈರ್ ಆದಾಗ ನಮಗೆ 2 ATP ಸಿಗುತ್ತೆ. ಅದೇ ಆನರೋಬಿಕಲಿ ರೆಸ್ಪೈರ್ ಆದಾಗ 2 ATP ಸಿಗುತ್ತೆ. ಏರೋಬಿಕಲಿ ರೆಸ್ಪೈರ್ ಆದಾಗ ನಮಗೆ ಅದೇ ಆ ಕಂಡೀಷನ್ಸ್ನೆಲ್ಲ ಅಸಂಪ್ಷನ್ಸ್ನೆಲ್ಲ ಇಟ್ಕೊಂಡಾಗ 36ರಿಂದ 38 ATP ಸಿಗುತ್ತೆ. ಸೊ ಯು ಕ್ಯಾನ್ ಸಿ ಹೌ ಮಚ್ ಆಫ್ ಅ ಡಿಫರೆನ್ಸ್ ಇಟ್ ಈಸ್, ಹೌದಲ್ವಾ? ಸೊ ಏರೋಬಿಕ್ ರೆಸ್ಪಿರೇಷನಲ್ಲಿ ಜಾಸ್ತಿ ಎನರ್ಜಿ ಸಿಗುತ್ತೆ. ಓಕೆ, ಸೊ with this
ಈ ಚಾಪ್ಟರ್ನ ಎಂಡಿಗೆ ಬಂದಿದ್ದೀವಿ ನಾವು. ಹೋಪ್ಫುಲಿ ಇಟ್ ಹೆಲ್ಪ್ಡ್ ಆಲ್ ಆಫ್ ಯು. ಪ್ರಿಪೇರ್ ವೆಲ್, ಪ್ರಾಕ್ಟೀಸ್ ವೆಲ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಬಂದರೆ ಕಾಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಐ ವಿಲ್ ಕ್ಲಿಯರ್ ಇಟ್ ಔಟ್ ಫಾರ್ ಯು. With this, I will sign off from today's session. Take care, stay happy, keep smiling. Thank you.